ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಹೊಸ ವರ್ಷ ಹಳೆಯದನ್ನ ಮರೆಯೋದು, ಹೊಸದರ ಕಡೆಗೆ ಹೋಗುವಂಥದ್ದು. ಹಳೆಯದು ಅಂತಂದ್ರೆ ಯಾವುದು ನಮಗೆ ದುಃಖವನ್ನ ಕೊಡುತ್ತೋ, ಯಾವುದು ಕಷ್ಟವನ್ನ ಕೊಡುತ್ತೋ ಅದನ್ನು ನಾವು ತ್ಯಾಗ ಮಾಡಬೇಕಾಗುತ್ತೆ. ನಮ್ಮ ಜೀವನವನ್ನ ಶ್ರೇಷ್ಠ ಮಾಡಿಕೊಳ್ಬೇಕಾಗ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಹೊಸ ವರ್ಷದ ಜೊತೆಗೆ ಹೊಸ ಯುಗನೂ ಕೂಡ ನಿಮ್ಮ ಜೀವನದಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನು ಹೇಳ್ತಿದ್ದಾರೆ, ಮಕ್ಕಳೇ, ನಿಮಗೆ ವರ್ತಮಾನ ಸಮಯದ ಅನುಸಾರದಲ್ಲಿ ಗೋಲ್ಡನ್ ಗಿಫ್ಟ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಆ ಸಂಗಮ್ ಪರ್ ಹೈ ಅವ್ರ ಕಲ್ ಅಪ್ನೆ ರಾಜ್ಯ ಮೇ ಗಯೇ ಕಿ ಗಯೇ. ಇವತ್ತು ಸಂಗಮದಲ್ಲಿ ಇದ್ದೀವಿ, ನಾಳೆ ಎಲ್ಲಿ ಹೋಗ್ತೀವಿ? ಎಲ್ಲಿ ಹೋಗ್ತೀವಿ ನಾಳೆ? ಗೊತ್ತಿಲ್ಲ. ಆ ಗೊತ್ತಿಲ್ಲ. ಸತ್ಯಿಗೂ ಹೋಗ್ತೀವಿ ಅಲ್ವಾ? ನಿಮ್ಮ ರಾಜ್ಯಕ್ಕೆ ಹೋಗ್ತೀರಾ ಅಲ್ವಾ? ಸರಿ, ನಮ್ಮ ರಾಜ್ಯಕ್ಕೆ ಹೋಗೋದು ಅಂತಂದೇನು? ऐसे नयनों में स्पष्ट दिखाई देता है. ನಾವು ನಮ್ಮ ರಾಜ್ಯಕ್ಕೆ ಹೋಗಿದ್ದೀವಿ ಅಂತ ಸ್ಪಷ್ಟವಾಗಿ ಕಂಡು ಬರುತ್ತಾ? ನಮ್ಮ ರಾಜ್ಯಕ್ಕೆ ಹೋಗೋದು ಅಂತಂದ್ರೆ ಏನು? ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ಈ ಪ್ರಪಂಚದಲ್ಲಿ ವಿಶೇಷವಾಗಿ ಭಗವಂತನ ಹತ್ರ ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಏನ್ ಮಾಡ್ತೀವಿ? ಹಣ ಕೊಡು, ಹೆಸರು ಕೊಡು, ಕೀರ್ತಿ ಕೊಡು ಅಂತ ಏನ್ ಮಾಡ್ತೀವಿ? ಬೇಡ್ತಾ ಇದ್ವಿ. ಆತ್ಮೀಯರೇ, ಪ್ರಪಂಚದಲ್ಲಿ ಪ್ರಜೆಗಳು ಬೇಡ್ತಾರೋ, ರಾಜರು ಬೇಡ್ತಾರೋ? ಬೇಡ್ತಾರೆ. ಪ್ರಜೆಗಳು ಯಾರ ಎದುರುಗಡೆ ಹೋಗ್ಬಿಟ್ಟು ಬೇಡ್ತಾರೆ? ರಾಜನೇ ರಾಜರ ಕೆಲಸ ಏನು? ಕೊಡುವಂಥದ್ದು. ಕೊಡೋದು. ನೀವು ಮಾಡ್ತಾ ಇರೋದು ರಾಜಯೋಗನೋ ಪ್ರಜಾಯೋಗನೋ? ರಾಜಯೋಗ. ಪ್ರಜಾಯೋಗ ಯಾವುದು, ರಾಜಯೋಗ ಯಾವುದು? ಶಾಂತಿ ಕೊಡು, ಸುಖ ಕೊಡು ಅಂದ್ರೆ ಬೇಡೋದು, ಬೇಡ. ಪ್ರಪಂಚದಲ್ಲಿ ಹಣ ಸಂಪಾದನೆ ಮಾಡೋದು, ಪ್ರಪಂಚದಿಂದ ಇಂದಿರ ಸುಖವನ್ನ ಪಡೆಯುವಂಥದ್ದು, ಇದೆಲ್ಲ ಯಾವುದು? ಪ್ರಜಾಯೋಗ. ರಾಜಯೋಗ ಅಂತಂದೇನು? ಕೊಡುವಂಥದ್ದು. ನನ್ನ ಮೂಲಕ ಆ ಶಕ್ತಿ ಹೊರಗಡೆಗೆ ಹೋಗಬೇಕು. ಅದ್ಯಾವುದು? ರಾಜಯೋಗ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ರಾಜಯೋಗವನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ನಿಮ್ಮ ವೈಯಕ್ತಿಕ ವರ್ತಮಾನ ಸಮಯದ ಜೀವನವನ್ನ ನೋಡ್ಕೊಳ್ಳಿ. ನೀವು ಎಷ್ಟು ವರ್ಷದಿಂದ ಬಾಬನ ಮಗು ಆಗಿದ್ದೀರಿ? ಏನು ಸಾಧನೆಯನ್ನ ಮಾಡಿದ್ದೀರಾ? ಎಷ್ಟು ಸಲ ಮೌಂಟ್ ಅಬು ಹೋಗ್ಬಿಟ್ಟು ಬಂದಿದ್ದೀರಾ? ಎಷ್ಟು ಜನರಿಗೆ ಜ್ಞಾನ ಹೇಳಿದ್ದೀರಾ? ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವುದು? ಈಗ ಬಾಬನ ಎದುರುಗಡೆ ರಾಜಯೋಗವನ್ನು ಮಾಡಿದಾಗ ಇನ್ನು ಡಿಮಾಂಡಿನ ಲಿಸ್ಟ್ ಅನ್ನ ತಗೊಂಡೋಗ್ತಾ ಇದ್ದೀರೋ ಅಥವಾ ಸತ್ಯಯುಗ ನಿಮ್ಮಲ್ಲಿ ಬಂದಿದೆಯೋ ಅಂತ ಬಾಬಾ ಕೇಳ್ತಿದ್ದಾರೆ. दुनिया वाले तो एक दो को एक दिन की मुबारक देते हैं, लेकिन आपको बाप दादा ने गिफ्ट में गोल्डन वर्ड दी है. ಪ್ರಪಂಚದ ಜನ ಒಂದು ದಿನ ಬೇರೆಯವರಿಗೆ ಶುಭಾಶಯವನ್ನು ಹೇಳ್ತಾರಂತೆ, ಅದು ಬಾಪ್ ದಾದವರು ನಮ್ಗೆ ಏನು ಕೊಟ್ಟಿದ್ದಾರಂತೆ? ಗೋಲ್ಡನ್ ಪ್ರಪಂಚವನ್ನೇ ಕೊಟ್ಟು ಬಿಟ್ಟಿದ್ದಾರಂತೆ. ಯಾರ ಹತ್ರ ಎಷ್ಟು ಬಂಗಾರ ಇದೆ ಹಂಗಿದ್ರೆ? ಬಂಗಾರ ಇದೆಯಾ? ಬಾಬಾ ಕೊಟ್ಟಿದ್ದಾರ ಬಂಗಾರ? ಇಲ್ಲ. ಮತ್ತೆ ಬಾಬಾ ಎಲ್ಲಿ ಹೇಳ್ತಿದ್ದಾರೆ, ನಾನು ಗೋಲ್ಡನ್ ಪ್ರಪಂಚವನ್ನೇ ಕೊಟ್ಟು ಬಿಟ್ಟಿದ್ದೀನಿ ಅಂತ? ಏನು ಗೋಲ್ಡನ್ ಪ್ರಪಂಚ ಅಂತಂದ್ರೆ ಏನು ಆತ್ಮೀಯರೇ? ಈಶ್ವರಿ ಜ್ಞಾನ, ಈಶ್ವರಿ ಸೇವೆ ಮಾಡಂತ. ನೋಡಿ, ಬಾಬ್ ದಾದಾ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಬಾಬ್ ದಾದಾ ಹತ್ರ ಏನಿದೆ? ಸಪ್ತ ಗುಣಗಳು. ಸಪ್ತ ಗುಣಗಳು ಇದ್ದಾವ. ಅದನ್ನ ತಾನೇ ಅವ್ರು ಕೊಡ್ಬೇಕು. ಯಾಕೆ ಕೊಟ್ಟಿದ್ದಾರೆ ಅದನ್ನ? ವಿಶ್ವಕ್ಕೆಲ್ಲ ಕೊಡಬೇಕು, ಬೇರೆಯವರಿಗೆ ಕೊಡಲಿಕ್ಕಂತ ಕೊಟ್ಟಿದ್ದಾರೆ. ಹೌದಾ? ಈಗ ನೀವು ಮೈ ಮೇಲೆ ಬಂಗಾರ ಯಾಕೆ ಹಾಕೊಳ್ತೀರಾ? ಬಂಗಾರ ಹಾಕೊಂಡು ಹೊಟ್ಟೆ ತುಂಬ್ತದೆ ಅಂತನ? ಅಲ್ಲ. ಮತ್ತೆ
ಯಾಕಾಗಿ ಚೆನ್ನಾಗ್ ಕೊಡ್ಬೇಕು? ಕಾಣ್ಬೇಕು, ಆ ಚೆನ್ನಾಗ್ ಕಾಣ್ಬೇಕು ಅಂತ. ಹಾ, ನನ್ ಬಂಗಾರ ಜನರೇ ಕಾಣಬೇಕು, ನಾನು ಸುಂದರವಾಗಿ ಕಾಣಬೇಕು ಅಂತ ತಾನೆ. ಹಾ ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ಪ್ರತಿದಿನ ಪ್ರತಿ ಕರ್ಮವನ್ನು ಮಾಡಬೇಕಾದ್ರೆ, ರಾಜಯೋಗವನ್ನು ಮಾಡಬೇಕಾದ್ರೆ ನಿಮ್ಮ ಮೂಲಕ ಸಪ್ತ ಗುಣಗಳು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಹೊರಗಡೆಗೆ ಹೋಗ್ತಾ ಇದೆ. ಶ್ರೀಮಂತರಾಗ್ತಾ ಇರುವಂತ ವ್ಯಕ್ತಿ ಶ್ರೀಮಂತಿಕೆಯ ಆಧಾರದಲ್ಲಿ ತಮ್ಮ ಶರೀರದ ಮೇಲೆ ಹೆಚ್ಚಿನ ಪ್ರಮಾಣದ ಬಂಗಾರವನ್ನು ಏನ್ ಮಾಡ್ತಾರೆ, ಹಾಕೊಳ್ತಾರೆ ಅಲ್ವಾ. ಹಾಗೆ ಅದನ್ನು ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ನಿಮ್ಮ ಸಂಸ್ಕಾರದಲ್ಲಿ ಸಪ್ತ ಗುಣಗಳು ಎಷ್ಟು ಸ್ಟಾಕ್ ಆಗಿದ್ದಾವೆ, ಪ್ರತಿದಿನ ಪ್ರತಿಕ್ಷಣ ಬೇರೆಯವ್ರಿಗೆ ಎಷ್ಟು ಕೊಡಲಿಕ್ಕೆ ನಿಮಿತ್ತರಾಗಿದ್ದೀರಾ, ಇದನ್ನ ನೀವೇನ್ ಮಾಡ್ಬೇಕು, ಚೆಕ್ ಮಾಡಬೇಕು. ಸ್ಥೂಲವಾಗಿ ಇರ್ಲಿ, ಸೂಕ್ಷ್ಮವಾಗಿರ್ಲಿ, ವಿಶೇಷವಾಗಿ ಸೂಕ್ಷ್ಮವಾಗಿ. ಇಲ್ಲಿ ಭಗವಂತ ಹೇಳ್ತಾರೆ, ಬಂಗಾರಕ್ಕೆ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಹೋಲಿಕೆ ಮಾಡ್ತಿದ್ದಾರೆ ಆತ್ಮೇರೆ. ಇಲ್ಲಿ ಸ್ಥೂಲವಾದಂತ ಬಂಗಾರ ಅಲ್ಲ, ಶರೀರದ ಮೇಲೆ ಹಾಕೊಳ್ಳುವಂತ ಬಂಗಾರ ಅಲ್ಲ, ಸತ್ಯುಗದಲ್ಲಿ ಕಣ್ಣಿಗೆ ಕಾಣುವಂತ ಬಂಗಾರದ ಇಟ್ಟಿಗೆನು ಇದಲ್ಲ. ಇದ್ಯಾವುದು? ನಿಮ್ಮ ಯೋಗದ ಸ್ಥಿತಿ ಹೆಂಗಿರ್ಬೇಕು ಅಂತಂದ್ರೆ, ಕಲಿಯುಗದ ಸಾಲ ಕ್ಲಿಯರ್ ಆಗಿ, ದ್ವಾಪರಿಗುದು ಕ್ಲಿಯರ್ ಆಗಿ, ತ್ರೇತಾಯುಗದ ಸ್ಥಿತಿಯಿಂದ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿ, ಆಮೇಲೆ ಸತ್ಯುಗದಲ್ಲಿ ನೀವೇನ್ ಮಾಡ್ಬೇಕು, ಬೇರೆಯವರಿಗೆ ಕೊಡಬೇಕು, ಕೊಡೋಂತವ್ರ ನಿಮ್ಮ ಮನೆ ಬಾಗಿಲಿಗೆ ಬಂದಂತವ್ರಿಗೆ ಯಾವ ಉಡುಗೊರೆ ಕೊಡ್ಬೇಕಂತೆ? ಸಪ್ತ ಗುಣಗಳ ಮಾವಿನ ಹಣ್ಣಲ್ಲ, ಬಂಗಾರದ ಉಡುಗೆ ಕೊಡ್ಬೇಕು. ಅಷ್ಟೇ. ಮತ್ತೇನಾಗ್ಬೇಕು, ಇರ್ಬೇಕು ಇಷ್ಟ. ಅಲ್ವಾ. ಕೆಲವೊಂದ್ಸಲ ಏನಾಗ್ತದೆ, ನಮ್ಮ ಹತ್ತಿರದ ಸಂಬಂಧಿಗಳು ಇರ್ತಾರಲ್ಲ, ಮೊಮ್ಮಕ್ಕಳದು ಬರ್ತಡೇ ಅಂತ ಏನ್ ಮಾಡ್ತಾರೆ, ಅಯ್ಯೋ ನಮ್ಮ ಮೊಮ್ಮಕ್ಕಳದಲ್ವಾ, ಬಂಗಾರದ ಚೈನ್ ಮಾಡ್ಬೇಕು, ಬಂಗಾರದ ಉಂಗುರ ಕೊಡಬೇಕು ಅಂತ ಬಿಟ್ಟು ಯೋಚನೆ ಮಾಡ್ತಾ, ಮಗಳ ಮದುವೆ ತಾನೇ, ಹೌದು ಮದುವೆ 1,00,000 ಆಗಿದೆ 10 ಗ್ರಾಮಿಗೆ ಇವಾಗ ಬಂಗಾರ ಅಲ್ವಾ. 1,00,000 ಆದ್ರೂ ಕೂಡ ಬಂಗಾರ ಹಾಕೊಳ್ಳೋದೇ ಇಲ್ಲ ಇವಾಗ ಅಲ್ವಾ. ಬಳೆ ಇಲ್ಲ, ಕಿವಿಗಿಲ್ಲ, ಕೈಗಿಲ್ಲ, ಏನೂ ಇಲ್ಲ. ಓಕೆ, ಬಾಬನ್ ಮಕ್ಕಳಾಗ್ಬಿಟ್ಟು ಅದು ಹಾಕಿಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್ ಅಲ್ವಾ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಜೀವನದಲ್ಲಿ ಆ ಒಂದು ಆಧ್ಯಾತ್ಮಿಕವಾದಂತಹ, ಆಂತರಿಕವಾದಂತ, ಆತ್ಮಿಕವಾದಂತ ಶ್ರೀಮಂತಿಕೆ ಹೇಳುವಂಥದ್ದು ಎಷ್ಟು ಬಂದಿದೆ. ಆದ್ಮೇಲೆ ಸತ್ಯುಗದಲ್ಲಿ ಮಹಾರಾಜನಿರ್ತಾನಲ್ಲ, ಅಲ್ಲಿ ಯಾರಿಗೂ ಬಂಗಾರ ಕೊಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಲ್ಲೇ ಎಲ್ಲರೂ ಶ್ರೀಮಂತರಾಗಿರ್ತಾರೆ. ಅಲ್ಲಿ ಮಹಾರಾಜ ಯಾಕೆ ಇರ್ತಾರೆ ಅಂತಂದ್ರೆ, ಅಲ್ಲಿ ಅವ್ರು ಡ್ಯೂಟಿ ಏನು ಮಾಡ್ತಾರೆ ಅಂತಂದ್ರೆ, ತಮ್ಮ ಮನ ಬುದ್ಧಿಯ ಮೂಲಕ ತಮ್ಮ ಸಂಸ್ಕಾರದಲ್ಲಿ ಸ್ಟಾಕ್ ಇರುವಂತ ಸಂಗಮಯುಗದ ಸೇವೆಯ ಫಲ ಏನು ಸ್ಟಾಕ್ ಇರ್ತದೆ, ಅದನ್ನು ನಿರಂತರವಾಗಿ ಮನಸ್ಸಿನ ಮೂಲಕ, ಶರೀರದ ಮೂಲಕ ಏನ್ ಮಾಡ್ತಾ ಹೋಗ್ತಾರೆ, ಅವರು ಕೊಡ್ತಾ ಹೋಗ್ತಾರೆ. ಪ್ರಪಂಚಕ್ಕೆ ಕೊಡ್ತಾ ಇರ್ತಾರೆ. ಹೇಗೆ ಬಲ್ಬ್ ಬೆಳಕನ್ನ ಕೊಡತ್ತೋ, ಮಾವಿನ ಹಣ್ಣು ಸುವಾಸನೆಯನ್ನು ಕೊಡತ್ತೋ, ಆ ರೀತಿ ಆ ಲೆವೆಲ್ಲಿನ ಸಪ್ತ ಗುಣಗಳು, ಪವಿತ್ರ ಶುದ್ಧವಾಗಿರುವಂತ ಸಪ್ತ ಗುಣಗಳನ್ನ ಸದಾ ನಿರಂತರವಾಗಿ ಏನಾಗ್ತಾ ಇರ್ತದೆ, ಆತ್ಮನಿಂದ ಹೊರಗಡೆಗೆ ಹೋಗ್ತಾರೆ. ಈಗ ಹೇಳ್ತಾರೆ, ಇದೇ ಶರೀರದಲ್ಲಿ ಇದೇ ಜನ್ಮದಲ್ಲಿ ನಿಮ್ಮದು ಆ ಸ್ಟೇಜ್ ಬಂದಿದ್ಯಾ. ಯಾವುದು? ಗೋಲ್ಡನ್ ಸ್ಟೇಜ್. ಗೋಲ್ಡನ್ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ಯಾವ ಸ್ಟೇಜು? ಡೈಮಂಡ್ ಬರ್ತದೆ, ವಜ್ರ ಬರ್ತದೆ ತಾನೆ. ಅದಕ್ಕಾಗಿ ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ ಆಂತರಿಕವಾಗಿ ನೋಡಿ, ಬಾಬಾ ಗೋಲ್ಡನ್ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ರೆ, ಬಾಬಾ ನೆಕ್ಲೆಸ್ ಕೊಡ್ಸು, ಇದಾ ಬಾಬಾ ಕೇಳಿದ್ದು? ಅಲ್ಲ, ಅಥವಾ ಹೊಸ ಪ್ರಪಂಚ ಬಂತು ಅಂದ ತಕ್ಷಣ ಕಿರೀಟ ನೋಡ್ಬೇಕಾ, ರತ್ನ ಖಚಿತವಾಗಿರೋದು? ಯಾವ್ದು ನೋಡ್ಬೇಕು? ಬಾಬಾ ಹೇಳೋದು ಆತ್ಮಿಕವಾಗಿ ಆ ಒಂದು ಬಂಗಾರಕ್ಕೆ ಸರಿಸಮಾನವಾಗಿರುವಂತ ಪವಿತ್ರವಾದಂತ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ಬಿಟ್ಟು ನಿಮ್ಗೂ ಕೂಡ ಅನುಭವ ಆಗಿ, ಬೇರೆಯವ್ರಿಗೂ ಕೂಡ ಅಷ್ಟು ಶುದ್ಧವಾದಂತ ಶಾಂತಿ ಅನುಭವ ಆಗತ್ತಾ ಅಂತ ಬಾಬಾ ಕೇಳ್ತಿದ್ರೆ. ಮಕ್ಕಳೇ, ಇದು ತುಂಬಾ ಸಮಯದವರೆಗೆ ನಡೆಯುತ್ತೆ, 21 ಜನ್ಮದವರೆಗೂ ಕೂಡ ಏನಾಗ್ತಾ ಇರ್ತದಂತೆ, ಬಾಬಾ ಕೊಟ್ಟಿರುವಂತ ಗಿಫ್ಟ್ ನಡೀತಾ ಇರ್ತದೆ. ಸಂಗಮಯುಗದಲ್ಲಿ ವಜ್ರ ಕೊಡ್ತಾ ಇರ್ತೀರಾ, ಆಮೇಲೆ ಬಂಗಾರ ಕೊಡ್ತೀರಾ, ಆಮೇಲೆ ಬೆಳ್ಳಿ ಬೆಳ್ಳಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ತಾಮ್ರ ಬಂದ್ಮೇಲೆ ತಗೊಳ್ಳಿಕ್ ಸ್ಟಾರ್ಟ್ ಆಗ್ತದವ ಅಲ್ವಾ. ಅವಾಗ ಏನಾಗ್ತದೆ, ನಾವು ಭಕ್ತರಾಗ್ಬಿಡ್ತೀವಲ್ವಾ. ಈಗ ಜನರ ಹತ್ರ ಕಬ್ಬಣ ಇರೋದಕ್ಕೆ ಜನ ಏನ್ ಕೊಡ್ತಾರೆ? ಕಬ್ಬಣ ತಾನೇ ಕೊಡ್ತಾರೆ. ನಾವೆಲ್ಲಿ ಚಿಕ್ಕವರಿದ್ದಾಗ ಮದುವೆ ಆದಾಗ ಪಾತ್ರೆಗಳನ್ನ ಗಿಫ್ಟ್ ಕೊಡ್ತಾ ಇದ್ರು ಮದುಮಕ್ಕಳಿಗೆ ಅಲ್ವಾ. ಕಬ್ಬಣದ ತಾನೇ ಕೊಡೋದು. ತುಂಬಾ ಕ್ಲೋಸ್ ಆಗಿದ್ರೆ ಮತ್ತೇನು ಕೊಡ್ತಾ ಇದ್ರು? ಬಂಗಾರ.
ಆ ಬಂಗಾರನು ಕೂಡ ಇವತ್ತೇನಾಗ್ಬಿಟ್ಟಿದೆ, ರೋಲ್ಡ್ ಗೋಲ್ಡ್ ಆಗ್ಬಿಟ್ಟಿದೆ ಅಲ್ವಾ. ರೋಲ್ಡ್ ಗೋಲ್ಡ್ ಆಕ್ಚುಲಿ ಒರಿಜಿನಲ್ ಗೋಲ್ಡ್ಗಿಂತ ಏನಾಗ್ತದೆ, ಚೆನ್ನಾಗಿ ಏನಾಗ್ತದೆ ಹೇಳಿ, ಚೆನ್ನಾಗಿ ಹೊಳಿಯುತ್ತೆ. ಹಾಗೆ ಇವತ್ತು ಕೂಡ ಬಿಕಾರ್ದಲ್ಲಿರುವಂತ ಚೆನ್ನಾಗಿ ಹೊಳಿತಾರೆ, ಚೆನ್ನಾಗಿ ಮೋಸ ಮಾಡ್ಬಿಡ್ತಾರೆ ನಿಮ್ಮನ್ನ ಅಲ್ವಾ. ಅದಕ್ಕಾಗಿ ಏನ್ ಹೇಳ್ತಾರೆ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಭಗವಂತ ನಿಮ್ಗೆ ಬಂಗಾರದ ಗಿಫ್ಟ್ ಅನ್ನ ಕೊಟ್ಟಿದ್ದಾರ ಅಂದ್ರೆ ಈ ಮುಂದಿನ ವರ್ಷದಲ್ಲಿ ನೀವು ಕೊಡುವಂಥವರಾಗಬೇಕೇ ಹೊರತು ತೆಗೆದುಕೊಳ್ಳುವಂಥವ್ರಲ್ಲ. ಭಗವಂತನ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ. ಸತ್ಯುಗದಲ್ಲಿ ಆತ್ಮ ಈ ಗೋಲ್ಡನ್ ಶಕ್ತಿಗಳನ್ನ, ಸಪ್ತ ಗುಣಗಳನ್ನ ಪಾಂಪ್ಲೆಟ್ಸ್ ಮೂಲಕ ಕೊಡ್ತಾರೋ, ಬಾಯಿ ಶಬ್ದದಿಂದ ಕೊಡ್ತಾರೋ, ಫಿಲ್ಮ್ ಮೂಲಕ ಕೊಡ್ತಾರೋ, ಕಾಮೆಂಟ್ ಮೂಲಕ ಕೊಡ್ತಾರೋ? ಯಾವ್ದು ಆ ಸ್ವಯಂನ ಮೂಲಕ, ಧಾರಣೆ ಮೂಲಕ, ಮನಸ್ಸಿನ ಮೂಲಕ. ಯಾವ್ದ್ರ ಮೂಲಕ? ಮನಸ್ಸಿನ ಮೂಲಕ. ಅಲ್ಲಿ ಜ್ಞಾನ ಹೇಳುದಿಲ್ಲ ತಾನೆ? ಲಕ್ಷ್ಮೀನಾರಾಯಣ ಜ್ಞಾನ ಹೇಳ್ತಾರ? ಇಲ್ಲ, ಇಲ್ಲ ಇಲ್ಲ. ಏನ್ ಹೇಳ್ತಾರೆ? ಶಕ್ತಿ ಮಾತ್ರ ಏನಾಗ್ತದೆ, ಪ್ರವಾಹ ಆಗ್ತಾ ಇರ ಆಗ್ತಾ ಇರ್ತದೆ. ಹಾಗೆ ಆ ಪ್ರಾಕ್ಟೀಸ್ ಅನ್ನು ಈಗಿನಿಂದನೇ ನೀವು ಮಾಡ್ಬೇಕಲ್ವಾ. ಮಾಡಬೇಕು. ವಿಶ್ವ ಮಹಾರಾಜನಾಗ್ಬೇಕು ಅಂತಂದ್ರೆ ಈಗಿನಿಂದನೇ ಆ ಗುಣಗಳನ್ನ, ದಿವ್ಯತೆಯನ್ನ ನಿಮ್ಮ ಜೀವನದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ, ಧಾರಣೆಯಲ್ಲಿ ತರಬೇಕಾಗ್ತದೆ. ಅದು ದಿನದಲ್ಲಿ ಎಷ್ಟು ಸಮಯ ಇರ್ತದೆ? ಅದು ಯೋಗದಲ್ಲಂತ ಕುತ್ಕೊಂಡಾಗ ಗಂಟೆಗಟ್ಲೆ ಕುತ್ಕೊಂಡು ಕೂಡ ಆ ಸ್ಥಿತಿ ಬರುತ್ತಾ ಇಲ್ಲೋ ಅಂತ ಏನ್ ಮಾಡ್ಬೇಕು, ಚೆಕ್ ಮಾಡ್ಕೊ. ಮಾಡ್ಕೊಳ್ಬೇಕು. ऐसी नयनों में समाई हुई है जो एक सेकंड में पहुंच सकते हो. ಬರ್ತಾರೆ, ಒಂದು ಸೆಕೆಂಡ್ ಆ ಸ್ಥಿತಿಲಿ ಏನಾಗ್ಬಿಡ್ಬೇಕಂತೆ, ತಲುಪಿ ಬಿಡ್ಬೇಕಂತ. ಬಂಗಾರದ ನೆಕ್ಲೆಸ್ ನೋಡಿದ ತಕ್ಷಣ ಏನ್ ಮಾಡ್ಬೇಕು, ಕುತ್ತಿಗೆಗೆ ಹಾಕೊಂಡ್ಬಿಟ್ಟು ಕನ್ನಡಿಯಲ್ಲಿ ಏನ್ ಮಾಡ್ಬೇಕು, ನೋಡ್ಬೇಕು ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ ಅಲ್ವಾ. ಹಾಗೆ ಆ ನಿಮ್ಮ ಮನಸ್ಸಿನ ನೇತ್ರ ಭಗವಂತನ ಜೊತೆಗೆ ಜೋಡಣೆ ಆಗ್ಬಿಟ್ಟು ತಕ್ಷಣದಲ್ಲಿ ಏನಾಗ್ಬೇಕು, ಆ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗುವಂತ ಅನುಭವ ನಿಮ್ಗೆ ಆಗ್ಬೇಕು. ಆಗ್ತದೆ. ಆ ಸ್ಥಿತಿಯಲ್ಲಿ ತಲುಪಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಹಿಡಿಯತ್ತೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಪೌನ್ ಸಕ್ತೆ ಹೋ ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಈ ಪ್ರಪಂಚದ ಎಲ್ಲ ಕರ್ಮ, ಬಂಧನ, ಸಂಬಂಧ, ಜವಾಬ್ದಾರಿ, ಅಧಿಕಾರ, ಇದು ಎಲ್ಲದಿಂದ ಡಿಟ್ಯಾಚ್ ಆಗ್ಬಿಟ್ಟು ಏನ್ ಮಾಡ್ಬೇಕು, ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನ ಜೊತೆಗೆ ಯೋಗದಲ್ಲಿಟ್ಟು ಆ ಸಪ್ತ ಗುಣಗಳ ಪ್ರವಾಹ ಆಗ್ತಾ ಇರುವಂತ ಅನುಭವ ನಿಮ್ಗೆ ಏನಾಗ್ಬೇಕು, ಆಗ್ಬೇಕು. ತಲುಪಲಿಕ್ಕೆ 1 ಸೆಕೆಂಡು, ಅದು 1 ಸೆಕೆಂಡ್ ಮಾತ್ರ ಅಲ್ಲಿ ಇರಬಾರ್ದು, ಅಲ್ಲೇನ್ ಮಾಡ್ಬೇಕು, ತುಂಬಾ ಸಮಯ ಇರಬೇಕು. ಅಂದ್ರೆ ಆ ರಾಜನ ಸಂಸ್ಕಾರ ಹೇಳುವಂಥದ್ದು ಯಾವಾಗ ಬರಬೇಕು, ಈಗಲೇ ಬರ್ಬೇಕು. ಅದಕ್ಕೆ ಯಾರು ಸಂಗಮ ಯುಗದಲ್ಲಿ ಭಗವಂತನ ಹೃದಯ ಸಿಂಹಾಸನದಲ್ಲಿದ್ದು ಹೆಚ್ಚಿನ ಸಮಯ ವಿಶ್ವಕ್ಕೆ ಈ ರೀತಿ ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತರಾಗ್ತಾರೋ ಅವರು ಭವಿಷ್ಯದಲ್ಲಿ ಹೆಚ್ಚಿನ ಸಮಯ ಆದಿಯಿಂದನೇ ಏನ್ ಮಾಡ್ತಾರೆ, ಬ್ರಹ್ಮ ಬಾಬಾ ಅವ್ರ ಜೊತೆಯಲ್ಲಿ ಇರ್ತಾರೆ ಮತ್ತು ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತಾರೆ ಮತ್ತು ರಾಜಕುಮಾರ ಮತ್ತು ರಾಜ ಆಗಿರ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲರ ಕಣ್ಣಿನಲ್ಲಿ ಏನ್ ಬಂತು, ಗೋಲ್ಡನ್ ಪ್ರಪಂಚ ಬಂತ ಅಂತ ಕೇಳ್ತಾರೆ. ಯಾವ ಕಣ್ಣು? ಆತ್ಮಿಕ ಕಣ್ಣು. ನಾವ್ ಹೆಂಗಿರ್ತೀವಿ ಗೊತ್ತಾ, ಇವತ್ತಿನ AI ಟೆಕ್ನಾಲಜಿ ಇದೆಯಲ್ಲ, ಆ AI ಟೆಕ್ನಾಲಜಿಯಲ್ಲಿ ಏನಾಗ್ತದೆ ಅಂತಂದ್ರೆ ಸ್ವರ್ಗ ಬಂದಿದ್ದು ತೋರ್ಸೋದೇ ಅಲ್ವಾ. ಅದನ್ನ ನೋಡ್ತಾ ಹೇ ನೋಡಿ ನಾವು ಸ್ವರ್ಗಕ್ಕೆ ಹೋಗ್ತಿದ್ವಿ, ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದಾರಲ್ಲ ಅಂತದ ನೋಡ್ತೀವಿ. ಮನಸ್ಸಲ್ಲಿ ಕಲ್ಪನೆ ಮಾಡಿದ್ದು. ನಾವೆಲ್ಲಿಗೆ ಹೋದ್ವಿ, ಕೂತ್ಕೊಂಡಿದೀವಿ. ಅಲ್ಲಿ ಹೋಗ್ಲಿಕ್ಕೆ ಇದನ್ನ ಮಾಡಬೇಕಲ್ಲ, ಇದನ್ನ ಎಷ್ಟು ಮಾಡ್ತಿದ್ದೀವಿ. ಆತ್ಮೀಯರೇ, ನೀವು ತುಂಬಾ ಬಡವರಾಗಿದ್ದೀರ, ಊನಲ್ಲಿ ಎಲ್ಲೆಲ್ಲಿ ಸಾಲ ಸಿಗ್ತದೆ ಎಲ್ಲ ಸಾಲ ತಗೊಂಡು ಆಗ್ಬಿಟ್ಟಿದೆ, ಯಾರು ಸಾಲ ಕೊಡ್ಲಿಕ್ಕೆ ರೆಡಿ ಇಲ್ಲ. ಒಂದು ಸಾಲ ಕ್ಲಿಯರ್ ಮಾಡ್ಲಿಕ್ಕೆ ಇನ್ನೊಂದು ಸಾಲ ಮಾಡಿದ್ದೀರಿ. ಸರಿ, ಎಷ್ಟು ವರ್ಷದಿಂದ ಮಾಡಿದ್ದೀರಿ? 5,000 ವರ್ಷದಿಂದ. ಸರಿ, 2,500 ವರ್ಷದಿಂದ ಸಾಲ ಮಾಡಿದ್ದೀರಾ. 2,500 ಸರಿನಾ? ಮತ್ತೆ ನಿಮ್ಗೆ ಏನ್ ಬೇಕು, ಬಂಗಾರದ ಮಹಲ್ ಬೇಕು. ಏನ್ ಬೇಕು? ಬಂಗಾರದ ಮಹಲ್ ಬೇಕು. ಈಗ ಭಗವಂತನ ಮನೆಗೆ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದೀರಾ. 2,500 ವರ್ಷದ ಸಾಲ ತೀರ್ಬೇಕು, ಇನ್ನು ನಿಮಗೆ ಬಂಗಾರದ ಮಹಲ್ ಬೇಕು ಅಂತಂದ್ರೆ ಏನು ಕೆಲಸ ಮಾಡಿದ್ರೆ, ಸ್ವಪ್ನ ನೋಡ್ತಾ ಕೂತ್ಕೊಂಡ್ರೆ, ಕಲ್ಪನೆ ಮಾಡ್ತಾ ಕೂತ್ಕೊಂಡ್ರೆ ಬಂಗಾರದ ಮಹಲ ಸಿಗ್ತದೆ? ಇಲ್ಲ. ಅದೆಲ್ಲ ಬರೀ ಆತ್ಮೇಲೆ ಕನಸು ಅಷ್ಟೇ, ವಾಸ್ತವಿಕತೆ ಅಲ್ಲ. ವಾಸ್ತವಿಕತೆ ಏನು? ಸಂಪಾದನೆ ಮಾಡೋದು. ಸಾಧನೆ ಮಾಡ್ಬೇಕು.
ಲೌಕಿಕದಲ್ಲಿ ಕರ್ಮ ಮಾಡ್ಬೇಕಾದ್ರೆ ಜನರಿಗೆ ಟೆನ್ಷನ್ ಇರೋದಿಲ್ವಾ? ಇರ್ತೈತಿ ಕಾಯಿಲೆ ಇರೋದಿಲ್ವಾ? ಇರ್ತೈತಿ ಮಾನಸಿಕ ನೋವು ಇರೋದಿಲ್ವಾ? ಇರ್ತೈತಿ ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು ಬರೋದಿಲ್ವಾ? ಬರ್ತೈತಿ ಅದೆಲ್ಲವನ್ನು ಕೆಲಸ ಮಾಡೋ ಜಾಗದಲ್ಲಿ ತೋರಿಸ್ತಾರ? ಇಲ್ಲ ಅದನ್ನ ತೋರಿಸಿದಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರ? ಇಟ್ಕ ಸಂಪಾದನೆ ಮಾಡೋಕೆ ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಏನ್ ಮಾಡ್ತಾರೆ? ಅಲ್ಲಿಗೆ ಅಲ್ಲಿ ಓನರ್ ಏನ್ ಹೇಳ್ತಾರೋ ಆ ಕೆಲಸವನ್ನ ಮಾಡ್ತಾ ಇರ್ತಾನೆ, ಮಾಡ್- ಹಣ ತಗೊಂಡು ಬರ್ತಾ ಇರ್ತಾನೆ. ಹೌದು. ಆದ್ರೆ ಅದನ್ನೇ ನಾವು ಇಲ್ಲಿ ಯಾಕೆ ಮಾಡೋದಿಲ್ಲ? ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದು ಈಶ್ವರ್ಯ ಕಾರ್ಯದಲ್ಲಿ ನಮ್ಮ ಮನಸ್ಸನ್ನು ಯಾಕೆ ಇಡ್ತಾ ಇಲ್ಲ ನಾವು? ಅದಕ್ಕಾಗಿ ನಮ್ಮಲ್ಲಿ ಸಂಪಾದನೆ ಆಗ್ತಾ ಇಲ್ಲ. ಶರೀರವನ್ನ ನಾವು ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹೊರತು ಮನಸ್ಸನ್ನ ಇಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವಿಶ್ವಕ್ಕೆಲ್ಲ ದಾನ ಮಾಡ್ಬೇಕಂತ. ಯಾವ್ದನ್ನ? ಸಪ್ತಗುಣ ಗೌರವನ್ನ, ಸಪ್ತಗುಣಗಳನ್ನ. ಅದಕ್ಕಾಗಿ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆಯಾ? ಓಕೆ, ಒಂದ್ಸಲ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಮಾಡಿ. ಏನಂತ? ನಾಳೆ ನಿಮ್ ಮನೆಗೆ ಬನ್ನಿ, ಎಲ್ಲರಿಗೂ ಕೂಡ ಬಂಗಾರ ಕೊಡ್ತೀವಿ ಅಂತೇಳಿ. ಜನ ಬರ್ತಾರೋ ಬರಲ್ವೋ? ಬರ್ತಾರೆ ಆ ಬರ್ತಾರೆ ಬರ್ತಾರಲ್ವಾ? ಅದಕ್ಕೆ ಒಂದು ಕಥೆ ಇದೆ. ಏನ್ ಕಥೆ? ಒಂದ್ಸಲ ಸರಸ್ವತಿಗೆ ಮತ್ತು ಲಕ್ಷ್ಮಿಗೂ ಜಗಳ ಆಯ್ತಂತೆ. ಏನಂತ ಜಗಳ ಆಯ್ತು? ನಾನ್ ದೊಡ್ಡವರು ಅಂತ ಅವರು ನಾನ್ ಹಾ. ದೊಡ್ಡವರು ನಾನು ಶ್ರೇಷ್ಠ ಅಂತ ಜಗಳ ಆಯ್ತು. ಹೌದು ಅವಾಗ ಆ ಜಗಳ ನಲ್ಲಿ ನಾರದ ಬಂದಿದ್ನಂತ. ನಾರದನೇ ಕೇಳಿದ ಯಾರು ಶ್ರೇಷ್ಠ ಅಂತ. ಅವಾಗ ನಾರದ ಹೇಳ್ತಾನೆ ಯಾರು ಶ್ರೇಷ್ಠ ಅಂದ್ರೆ ನೀವು ಭೂಮಿಗೆ ಹೋಗ್ಬಿಟ್ಟು ನಿಮ್ ಶಕ್ತಿಯನ್ನು ತೋರಿಸಿ ಅವಾಗ ನೋಡೋಣ ಯಾರು ಶ್ರೇಷ್ಠ ಅಂತ. ಸರಿ, ಸರಸ್ವತಿ ಯಾರು? ವಿದ್ಯಾದೇವತೆ. ಜ್ಞಾನ ದೇವತೆ, ವಿದ್ಯಾ ದೇವತೆ. ಸರಿ, ನಾನು ಮೊದಲ ಶಕ್ತಿ ತೋರಿಸ್ತೇನೆ ಅಂತ ಬಿಟ್ಟು ಸರಸ್ವತಿ ಬಂದ್ಬಿಟ್ಟು ಏನ್ ಮಾಡ್ದಂತೆ, ಬೇರೆಯವರೊಬ್ಬರ ಶರೀರವನ್ನ ಪ್ರವೇಶ ಮಾಡಿ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ದಂತೆ. ಜ್ಞಾನ ಸಿಗ್ತಾ ಹೋದಾಗ ಜನ ಪ್ರತಿದಿನ ಸಾಯಂಕಾಲ ಏನಾಯ್ತು, ಜನಸಂಖ್ಯೆ ಜ್ಞಾನ ಕೇಳಲಿಕ್ಕೆ ಹೆಚ್ಚಿಗೆ ಆಗ್ತಾ ಹೋಯ್ತು. 1000 ಲಕ್ಷ ಜನ ಏನ್ ಮಾಡಿದ್ರೆ ತುಂಬಲಿಕ್ಕೆ ಆರಂಭ ಆಯ್ತಂತೆ. ಎಲ್ಲ ಆದ್ಮೇಲೆ ಸರಸ್ವತಿ ಹೇಳಿದ್ರೆ ನೋಡು ನನ್ನ ಶಕ್ತಿ, 1 ತಿಂಗಳಿಂದ ನಾನು ಭೂಮಿಗೆ ಹೋಗ್ಬಿಟ್ಟು ಜ್ಞಾನ ಹೇಳ್ತಾ ಹೋದ್ ಹೇಗೆ ದಿನದಿಂದ ದಿನಕ್ಕೆ ಜನರ ಏನ್ ಬರ್ತಾ ಇದೆ, ಪ್ರವಾಹನೆ ಬರ್ತಾ ಇದೆ, ಲಕ್ಷಾಂತರ ಜನ ಸೇರ್ತಾ ಇದೆ ನಾನು ಜ್ಞಾನ ಕೇಳಲಿಕ್ಕೆ ಅಂತ. ಸರಿನಾ? ಲಕ್ಷ್ಮಿ ಹೇಳ್ದಂತೆ ಸರಿ, ನೀನ್ ತೋರಿಸಿದ ಹೇಗೆ ನಂದು ತೋರಿಸ್ತೇನೆ ನೋಡು ಅಂತ ಹೇಳಿದ್ರು. ಆ ಒಂದು ದೊಡ್ಡ ಲಕ್ಷಾಂತರ ಜನ ಸೇರುವಂತ ಒಂದು ದೊಡ್ಡ ಏನಿತ್ತಲ್ಲಿ ಗ್ರೌಂಡ್ ಇತ್ತು. ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತ. ಯಾರ ದೇವಸ್ಥಾನ? ಲಕ್ಷ್ಮೀ ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ರಂತ. ಅದ್ರ ಪಕ್ಕದಲ್ಲಿ ಈ ಲಕ್ಷ್ಮಿ ಏನಂದ್ರೆ ಪ್ರತ್ಯಕ್ಷ ಆದ್ರಂತ. ಪ್ರತ್ಯಕ್ಷ ಆಗ್ಬಿಟ್ಟು ಹೇಳದಂತ ನಾನ್ ಲಕ್ಷ್ಮಿ ಅಂತ ಅಂದ್ರಂತ. ಅರ್ಚಕ ಒಪ್ತಾನೆ ಒಪ್ಪಲ್ವಾ? ಒಪ್ಪೋದಿಲ್ಲ. ಅವ್ರು ಸ್ವಲ್ಪ ಯೋಗೇಶ್ ಅಣ್ಣ ಇದ್ದಂಗಿದೆ, ಸ್ವಲ್ಪ ಜಾಸ್ತಿ ಬುದ್ಧಿವಂತರಿದ್ರು. ಸರಿನಾ? ಅವ್ರೇನಂತ ನೀನ್ ಲಕ್ಷ್ಮಿ ಅಂತ ನಾನು ಯಾಕೆ ಒಪ್ಕೊಳ್ತೇನೆ? ಯಾವ್ದೋ ನಾಟಕ ಕಂಪ್ನಿಯಿಂದ ಓಡ್ ಬಂದಿರ್ಬೇಕು, ಲಕ್ಷ್ಮಿ ಅಂತ ಹೇಳ್ತೀಯ. ನೀನ್ ಲಕ್ಷ್ಮಿ ಅಂತ ಒಪ್ಪಬೇಕು ಅಂತಂದ್ರೆ ನಾನು ಕೆಲವೊಂದು ಪರೀಕ್ಷೆ ಮಾಡ್ತದ, ನೀನ್ ಏನಾಗ್ಬೇಕು? ಪಾಸ್ ಆಗ್ಬೇಕು. ಸರಿ, ಏನ್ ಪರೀಕ್ಷೆ? ಈ ಅರ್ಚಕರು ಏನ್ ಮಾಡ್ತಾರೆ, ಪೂಜೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಲೋಟ ನೀರು ಮತ್ತು ಸ್ಪೂನ್ ಇಟ್ಟಿರ್ತಾರಲ್ಲ, ಆ ಸ್ಪೂನ್ ಅಲ್ಲಿ ಕೊಟ್ಟದಂತೆ ಇದನ್ನು ಮುಟ್ಟು, ಇದು ಬಂಗಾರ ಆದ್ರೆ ನೀನ್ ಲಕ್ಷ್ಮಿ ಅಂತ ಒಪ್ಕೊಳ್ತಾನೆ. ಸರಿ, ಲಕ್ಷ್ಮಿ ಮುಟ್ಟಿಲ್ಲಂತೆ, ಬಂಗಾರ ಆಗ್ಬಿಡ್ತು. ಲೋಟ ತೋರಿಸ್ತಂತೆ ಇದನ್ನು ಮುಟ್ಟು ಬಂಗಾರ ಆಗತ್ತ ನೋಡೋಣ, ಬಂಗಾರ ಆಯ್ತು. ಅದ್ ಕೆಳಗಡೆ ತಟ್ಟೆ ಕೊಡದಂತೆ ಇದನ್ನು ಮುಟ್ಟು ಬಂಗಾರ ಆಯ್ತು. ಆವಾಗ ಅಲ್ಲಿ ಕೆಲವರು ಭಕ್ತರು ಕೂಡ ನೋಡ್ತಾ ಇದ್ರಂತೆ ಇದೆಲ್ಲವನ್ನ. ಆವಾಗ ಏನಾಯ್ತದ, ಓ ಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ, ಮುಟ್ಟಿದೆಲ್ಲ ಏನಾಗ್ತದೆ, ಆಗ್ತದೆ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಓಡೋದ್ರಂತೆ. ಯಾಕೆ? ಮನೇಲಿ ಹೇಳೋದಕ್ಕೆ ಹೇಳಲಿಕ್ಕಲ್ಲ, ಪಾತ್ರೆ ತಗೊಂಬರ್ಲಿಕ್ಕೆ. ಓಕೆನಾ? ಪಾತ್ರೆ, ಬಕೆಟು, ಚಂಬು, ಕೊಡ ಎಲ್ಲ ತಗೊಂಡ್ ಬರ್ಲಿಕ್ಕೆ. ಯಾಕಂದ್ರೆ ಮುಟ್ಬಿಟ್ಟು ಬಂಗಾರ ಆಗ್ಬಿಡ್ತಲ್ಲ. ಈ ಸುದ್ದಿ ಏನಾಯ್ತಂತೆ, ಅಲ್ಲಿ ಪಕ್ಕದಲ್ಲಿ ಸರಸ್ವತಿ ಜ್ಞಾನ ಹೇಳ್ತಿದ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ಏನಾಯ್ತಂತೆ, ತಲುಪಿದಾಗ ಅಲ್ಲಿರೋರು ಎಲ್ಲರಿಗೂ ಈ ಸುದ್ದಿ ಗೊತ್ತಾಯ್ತು. ಏನಂತ? ದೇವಸ್ಥಾನದ ಲಕ್ಷ್ಮಿ ಮುಟ್ಟಿದ್ದಾರೆ, ಬಂದು ಮುಟ್ಟಿದ್ದೆಲ್ಲ ಏನಾಗ್ತದೆ, ಬಂಗಾರ. ಆ ಸುದ್ದಿ ಯಾವಾಗ ಗೊತ್ತಾಯ್ತೋ ಜನ ಇಲ್ಲ ಏನ್ ಮಾಡಿದ್ರ, ಜ್ಞಾನ ಕೇಳಿ ಕೂತ್ಕೊಂಡಿಲ್ವಾ? ಏನ್ ಮಾಡಿದ್ರು ಅಲ್ವಾ? ಈ ಕತೆ ನಮ್ಗೆ ಏನ್ ಹೇಳತ್ತೆ ಅಂತಂದ್ರೆ, ಆದ್ಮೇಲೆ ಜನರಿಗೆ ಜ್ಞಾನ ಬೇಡ, ಅವರಿಗೆ ಬಂಗಾರ ಬೇಕು.
ಹೌದು ಅಲ್ವಾ? ಇಲ್ಲಿವರೆಗೆ ಜ್ಞಾನ ಹೇಳುವಂತ ಬಾಬನ ಪಾತ್ರ ಮುಗೀತು. ಇವಾಗ ಇನ್ಮೇಲೆ ಏನ್ ಮಾಡ್ಬೇಕು? ಮುಟ್ಟಿದ್ದೆಲ್ಲ ಬಂಗಾರ ಹೇಗೆ ಶರೀರದ ಸೌಂದರ್ಯಕ್ಕೆ ಬಂಗಾರ ಹೇಳುವಂತದ್ದೊಂದು ಪ್ರಮುಖವಾಗಿರುವಂತ ಒಂದು ಲೋಹನೋ, ಹಾಗೆ ಆತ್ಮಿಕವಾಗೂ ಕೂಡ ಪರಮಾತ್ಮನಲ್ಲಿರುವಂತ ಪವಿತ್ರವಾಗಿರುವಂತ ಶುದ್ಧವಾಗಿರುವಂತ ಸಪ್ತಗುಣಗಳೇ ಆತ್ಮಕ್ಕೆ ಶೃಂಗಾರ ಮಾಡಿರುವಂತ ಸಪ್ತಗುಣಗಳ ಬಂಗಾರ, ಚಿನ್ನ ಅಲ್ವಾ? ಈಗ ನೀವು ಅದನ್ನ ಏನ್ ಮಾಡಬೇಕಾಗ್ತದೆ? ಬೇರೆಯವರಿಗೆ ಸಪ್ತಗಣಗಳ ರೂಪದಲ್ಲಿ ದಾನವನ್ನ ಕೊಡಬೇಕಾಗ್ತದೆ. ಯಾವಾಗ ಅದು ಆರಂಭ ಆಗತ್ತೋ, ಒಂದ್ ಕಡೆ ಜ್ಞಾನ ಹೇಳುವಂತ ಆತ್ಮಗಳಿರ್ತಾರೆ, ಒಂದ್ ಕಡೆ ಬಂಗಾರ ಕೊಡೋರು ಇರ್ತಾರೆ. ಜನ ಜ್ಞಾನ ಕೇಳಿಕ್ ಬರ್ತಾರೋ, ಬಂಗಾರ ತಗೊಳ್ಳಿಕ್ ಬರ್ತಾರೋ? ಬಂಗಾರ ಆ, ಈಗ ಹೇಳಿ, ಸರಸ್ವತಿ ಆಗ್ತಿರೋ, ಲಕ್ಷ್ಮಿ ಆಗ್ತಿರೋ, ಏನಾಗ್ತೀರಿ? ಸರಸ್ವತಿನೇ ಆಗ್ತೀವಿ. ಅದೇ ಜ್ಞಾನ ಹೇಳ್ತಾ ಕುತ್ಕೋತೀರಿ. ಮುಂದೆ ನಿಮ್ ಜ್ಞಾನ ಯಾರು ಕೇಳೋದಿಲ್ಲ. ಜನ ಏನ್ ಕೇಳ್ತಾರೆ? ಡೈರೆಕ್ಟ್ ಆಗಿ ಕೊಡಿ, ನಿಮ್ಮ ಜ್ಞಾನ ಬೇಡ ಅಲ್ವಾ? ಓಕೆ, ನೀವು ಒಂದು ಪ್ರಶ್ನೆ ನಿಮ್ಮ ಮಕ್ಕಳಿಗೆ, ನೋಡಮ್ಮ, ನಾನು ನಿನಗೆ ಇಂಜಿನಿಯರಿಂಗ್ ಕಲಿಸ್ತೇನೆ, ಮೆಡಿಕಲ್ ಕಲಿಸ್ತೇನೆ, ನಾನೇ ನಿನಗೆಲ್ಲ ಶಿಕ್ಷಣ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಕುಳಿಸಿ. ಓಕೆನಾ? ನಿಮ್ಮನೆಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಏನು ಕಲಿಯೋದು ಬೇಡ, ನನ್ನ ಆಸ್ತಿ ಪಾಸ್ತಿ ಜಮೀನು ಕಂಪ್ಯೂಟರ್ ಕಾರು ನಂದಿರೋದು ಎಲ್ಲವೂ ನಿನಗೆ ಕೊಟ್ಬಿಡ್ತೀನಿ, ನಾನು ಸಂಪಾದನೆ ಮಾಡಿ ಕೊಟ್ಬಿಡ್ತೇನೆ ಅಂತ ಹೇಳ್ತಾರೆ. ಸರಿ, ಓಕೆ. ಮಕ್ಕಳು ಯಾರ ಕಡೆಗೆ ಹೋಗ್ತಾರೆ? ಅಪ್ಪನ ಕಡೆ. ಯಾಕೆ ಹೇಳಿ? ಕೊಡಬೇಕು. ರೆಡಿಮೇಡ್ ಸಿಗ್ತದಲ್ಲ, ರೆಡಿಮೇಡ್ ಸಿಗ್ತಾ ಇದೆಯಲ್ಲ. ನಿಮ್ಮ ಜ್ಞಾನ ತಗೊಂಡು ನಾನು ಇಂಜಿನಿಯರ್ ಆಗಿ ನಾನು ಸಂಪಾದನೆ ಮಾಡಿ ನಾನು ಬಂಗ್ಲೆ ಮಾಡೋದ್ಕಿಂತ ರೆಡಿಮೇಡ್ ಬಂಗ್ಲೆ ಸಿಗಬೇಕಾಗಿದ್ದಿದ್ರೆ ನಾವ್ಯಾಕೆ ಕೇಳಬೇಕು? ನಾವ್ಯಾಕೆ ಜ್ಞಾನ ಕೇಳಬೇಕು? ಅಲ್ವಾ? ಇನ್ನು ಮುಂದೆ ಬರುವಂತ ಆತ್ಮಗಳು ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಬರುವಂತವರೇ ಹೊರತು ಯಾರು ಮಾಡೋರು ಅಲ್ಲ. ಇವತ್ತಿನ ಮಕ್ಕಳು ಚಪಾತಿ ಮಾಡೋದು ಹೆಂಗೆ ಅಂತ ಕೇಳಲಿಕ್ಕೆ ಬರ್ತಾರಾ? ಇಲ್ಲ, ಯಾಕೆ ಬರೋದಿಲ್ಲ? ಮಾಡಕ್ಕೆ ಬರಲ್ಲ. ಮಾಡೋದಕ್ಕೆ ಕಲ್ತ್ಕೊಂಡಿರ್ತಾರೆ. ಹೋಟೆಲ್ ಅಲ್ಲಿ ಸಿಗ್ತದೆ, ರೆಡಿಮೇಡ್ ಚಪಾತಿ ಸಿಗ್ತದೆ, ಫೋನ್ ಮಾಡಿದ್ರೆ ಸಿಗ್ತದೆ. ನಾವ್ ಯಾಕೆ ಮಾಡೋದನ್ನ ಕಲಿಬೇಕು? ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈಗ ಸಮಯ ಬಂದಿದೆ ಪ್ರಪಂಚದ ಜಡ ಮತ್ತು ಚೈತನ್ಯ ಶಕ್ತಿಗಳಿಗೆ ಡೈರೆಕ್ಟ್ ಆಗಿ ಭಗವಂತನ ಶಕ್ತಿಯನ್ನ ನಿಮ್ಮ ಮೂಲಕ ದಾನದ ರೂಪದಲ್ಲಿ ಭಗವಂತ ಏನ್ ಮಾಡ್ತಾರೆ? ಅವರಿಗೆ ಕೊಡ್ತಾರೆ. ಈ ಹೊಸ ವರ್ಷ ಸತ್ಯುಗದಲ್ಲ, ಸಂಗಮ ಯುಗದಲ್ಲಿ ಬರೋದಿದೆ. ಎಲ್ಲಿ ಬರೋದಿದೆ? ಸಂಗಮ ಯುಗದಲ್ಲಿ. ಮುಂದಿನ ನಿಮ್ಮ ಶರೀರದಲ್ಲ, ಅದು ಈಗಿನ ಈ ಶರೀರದಲ್ಲೇನೆ, ಇದೇ ಪ್ರಪಂಚದಲ್ಲಿ ಇದೇ ಸಮಯದಲ್ಲಿ ಕಲಿಯುಗದಲ್ಲೇ ಈ ಪ್ರಪಂಚ, ಈ ಸೇವೆ ಇದು ಬರಬೇಕಾಗಿದೆ. ಇದು ಮುಂದಿನ ದಿನಗಳಲ್ಲಿ ಇದು ಬರುತ್ತೆ. ಇವತ್ತು ನಿಮ್ಗೆ ಗೊತ್ತು, ಯಾರು AI ಟೆಕ್ನಾಲಜಿ ಕಲ್ತಿದಾರೋ ಅವ್ರಿಗೆ ಲಕ್ಷಾಂತರ ಸಂಬಳ ಕೊಟ್ಬಿಟ್ಟು ಏನ್ ಮಾಡ್ತಾರೆ? ಜನ ತಗೊಳ್ತಾ ಇದ್ದಾರೆ ಕಂಪ್ನಿಗಳಿಗೆ ಕೆಲಸ. ಹಳೇದನ್ನ ಕಲ್ತಿರೋದನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಹೌದಾ? ಅಂದ್ರೆ ಹೊಸ ಅದನ್ನ ತಗೊಂಡ್ರೆ ಮಾತ್ರ ಏನಾಗ್ತದೆ? ನಿಮಗೆ ಸಂಪಾದನೆ ಆಗತ್ತಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ಲೌಕಿಕದಲ್ಲಿ AI ಟೆಕ್ನಾಲಜಿ ಬಂದ್ರೆ ಇಲ್ಲಿ ನಂದಲ್ಲಿ ಯಾಕೆ ಬರೋದಿಲ್ಲ? ಬಾಬನಲ್ಲೂ ಬರುತ್ತೆ. ಅದೆಲ್ಲವನ್ನ ಜ್ಞಾನದಲ್ಲಿ ಬಾಬಾ ಹೇಳಿರ್ತಾರೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಕಾರ್ಯಗತ ಮಾಡಿದಾಗ ನಿಮ್ಗೆ ನಿರಂತರವಾಗಿ ಏನಾಗ್ತಾ ಇರ್ತದೆ? ಸಂಪಾದನೆ ಆಗ್ತಾ ಇರ್ತದೆ. ಅದಕ್ಕಾಗಿ ಮಕ್ಕಳೇ, ಈಗ ನಿಮ್ಮ ಕಣ್ಣೆದುರುಗಡೆಗೆ ಬಂದಿದ್ಯಾ ಏನು? ನಿಮ್ಮ ರಾಜ್ಯ ಯಾವಾಗ? ಸ್ವರ್ಗದ್ದೋ ಈಗದ್ದು? ಈಗಿಂದ ಈಗಿಂದೆ ರಾಜ್ಯ. ಅಲ್ಲಿ ಸ್ಥೂಲವಾಗಿ ಬಂಗಾರ ಕೊಡೋದ್ಕಿಂತ ಬಾಬಾ ಹೇಳ್ತಾರೆ, ಅಲ್ಲಿ ರೋಡಲ್ಲೇ ಬಿದ್ದಿರ್ತದಂತ, ಫ್ರೀ ಆಗಿ ತಗೊಂಡೋಗ್ಬೋದು. ಯಾವ್ದನ್ನ? ಸ್ಥೂಲವಾದಂತ ಬಂಗಾರದ ಇಟ್ಟಿಗೆಯನ್ನ ತಗೊಂಡೋಗ್ಬಿಡ್ಬೋದಂತ. ಆದ್ರೆ ಈಗ ಮಾನಸಿಕವಾಗಿ ಆ ಒಂದು ನಿರಾಕಾರವಾದ ಸಪ್ತ ಗುಣಗಳು ಕೊಡ್ತಾ ಇರುವಂತ ನಿಮ್ಮ ಕಣ್ಣಿಗೆ ಕಣ್ಣು ಬರ್ತಾ ಇದ್ಯಾ? ನೀವು ಕೊಡ್ತಾ ಇದ್ದೀರಾ? ಜನ ಬಂದ್ ಏನ್ ಮಾಡ್ತಿದ್ದಾರೆ? ತಗೊಂಡು ಹೋಗ್ತಾ ಇದ್ದಾರೆ. ಅಂತಂದ್ರೆ ನಿಮ್ಮ ಸಮ್ಮುಖದಲ್ಲಿ ಆತ್ಮಗಳು ಬರಬೇಕು, ಅಥವಾ ಮನಸ್ಸಿನ ಮೂಲಕ ಆ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗೋದ ನಿಮ್ ಕಣ್ಣೆದುರುಗಡೆಗೆ ಕಾಣಬೇಕಾಗ್ತದೆ. 1 ಸೆಕೆಂಡ್ ಮೇ ಪहुंच सकते हो ना? 1 ಸೆಕೆಂಡ್ ಅಲ್ಲಿ ಹೋಗ್ಲಿಕ್ಕೆ ಆಗತ್ತೆ ತಾನೆ? ಎಲ್ಲಿ ಎಲ್ಲಿ 1 ಸೆಕೆಂಡ್ ಅಲ್ಲಿ ಎಲ್ಲೋಗಿ ತಲುಪ್ತೀರಿ? ಭಗವಂತನ ಹತ್ರಕ್ಕೆ. ಆ ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕು. ಯಾವ ಸಿಂಹಾಸನ? ಭಗವಂತನ ಹೃದಯ ಸಿಂಹಾಸನದಲ್ಲಿ ಕುತ್ಕೊಂಡು ಭಗವಂತ ನಿಮ್ಮ ಮೂಲಕ ಏನ್ ಮಾಡ್ತಿದ್ದಾರೆ? ಶಕ್ತಿಯನ್ನು ಕೊಡ್ತಾ ಇದ್ದಾನೆ.
आज संगम में है, कल राज्य अधिकारी बन राज्य करेंगे. ಇವತ್ತು ಎಲ್ಲಿದ್ದೀರಂತೆ? ಸಂಗಮದಲ್ಲಿ. ಮತ್ತೆ ನಾಳೆ ರಾಜರಾಗ್ಬಿಟ್ಟು ಏನ್ ಮಾಡ್ತೇವಂತೆ? ಕೊಡ್ತ ರಾಜ್ಯವನ್ನ ಮಾಡ್ತೀವಿ. ಹಂಗಂತಂದ್ರೆ ಏನು? ಇವತ್ತು ಸಂಗಮದಲ್ಲಿ ಇದ್ದೀವಿ, ನಾಳೆ ರಾಜರಾಗ್ಬಿಟ್ಟು ರಾಜ್ಯ ಭಾರ ಮಾಡ್ತೀವಿ ಅಂತಂದ್ರೆ ಏನರ್ಥ? ಹ್ಮ್ ಇವತ್ತು ನಾ ಬಾಬನನ್ನ ನೆನಪು ಮಾಡಿ ಬಾಬನಲ್ಲಿರುವಂತ ಸಪ್ತ ಗುಣಗಳ ಅನುಭವವನ್ನ ನಾನು ಮಾಡ್ತಾ ಇದ್ದೆ. ಏನ್ ಮಾಡ್ತಿದ್ದಾನೆ? ನಾನು ವೈಯಕ್ತಿಕವಾದಂತ ಅನುಭವ. ಸಂಗಮ ಅಂತಂದ್ರೆ ಜೋಡಣೆ ತಾನೆ. ನಾನು ಮಾತ್ರ ಭಗವಂತನ ಸುಖದ ಅನುಭವ ಮಾಡ್ತೀನಿ. ಬಾಬಾ ನನಗೆ ಕೊಡು, ಈ ಕೆಲಸ ಕೊಡು, ಈ ಕಾರ್ಯ ಕೊಡು, ಇದರಲ್ಲಿ ಸಫಲತೆ ಆಯ್ತು. ನಾನು ನನ್ನ ವೈಯಕ್ತಿಕ ಹಿತಾಸಕ್ತಿ ಆತ್ಮಿಕವಾಗಿ, ಶಾರೀರಿಕವಾಗಿ, ಧನದ ರೂಪದಲ್ಲಿ, ಜನದ ರೂಪದಲ್ಲಿ ಏನ್ ಮಾಡ್ತಿದೀವಿ? ಈಶ್ವರಿ ಶಕ್ತಿಯ ಅನುಭವ ಮಾಡ್ತಾ ಇದ್ದೀವಿ. ಅಥವಾ ನಾನೊಬ್ನೇ ಕೂತ್ಕೊಂಡ್ಬಿಟ್ಟು ಭಗವಂತನ ಸಪ್ತ ಗುಣಗಳ ಅನುಭವನ ನಾನು ಮಾಡ್ತಾ ಇದ್ದೇನೆ. ಇದ್ಯಾವುದು? ಸಂಗಮ. ನಾಳೆ ರಾಜ ಅರಮನೆಯಲ್ಲಿದ್ದಾಗ, ತನ್ನ ಮನೆಯಲ್ಲಿದ್ದಾಗ, ಅಂತಃಪುರದಲ್ಲಿದ್ದಾಗ ರಾಣಿ ಜೊತೆಗೆ, ಆಹಾರದ ಜೊತೆಗೆ ತಾನು ಆ ಜೀವನದ ರಾಜನ ಸುಖವನ್ನು ಅನುಭವಿಸ್ತಾನೋ ಇಲ್ವೋ? ಅನುಭವಿಸ್ತಾರೆ. ಮುಂದೆ ದೇಶಕ್ಕೆಲ್ಲ ಕೊಡ್ತಾರೆ. ಆ ಎಲ್ರಿಗೂ ಅವ್ರ ಕೊಡ ಅಂತ. ದೇಶಕ್ಕೆಲ್ಲ ಕೊಡ್ತಾರೆ. ಮುಂದೆ ಅವನೇನ್ ಮಾಡ್ಬೇಕಾಗ್ತದೆ? ಆ ತುಂಬಿದ ಸಭೆಯಲ್ಲಿ ಬರ್ಬೇಕಾಗ್ತದೆ. ಏನ್ ಹೇಳ್ತಾರೆ? ರಾಜ್ಯಭಾರ. ಅಲ್ಲಿ ಕೂತ್ಕೊಂಡು ಸಿಂಹಾಸನದ ಮೇಲೆ ಆವಾಗ ಅವನ್ ತಿನ್ನೋದಿಲ್ಲ. ಆವಾಗ ಏನ್ ಮಾಡ್ಬೇಕು? ಅವನು ತಿನ್ನೋದನ್ನ ಕೊಡ್ತಾ ಇರ್ಬೇಕು. ಬೇರೆಯವ್ರು ಕೊಡಬೇಕಾಗತ್ತೆ ಅಲ್ವಾ? ಆ ಒಂದು ಸಭೆಯಲ್ಲಿ, ರಾಜ್ಯ ಸಭೆಯಲ್ಲಿ ಮಾಡುವಂತ ಕರ್ಮನೇ ಬೇರೆ. ಅದ ಮುಗಿದ ಮೇಲೆ ಅದರ ಮೊದಲು ಅವನ ಅಂತಃಪುರದಲ್ಲಿ, ಅವನ ರೂಮ್ನಲ್ಲಿ, ಅವನ ಒಂದು ಡೈನಿಂಗ್ ಟೇಬಲ್ ಅಲ್ಲಿ ಅವನು ಅನುಭವಿಸುವಂತದ್ದೇ ಬೇರೆ. ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಅವನು ಅನುಭವಿಸ್ತಾ ಇಲ್ಲ. ತನ್ನ ತಿರೋದನ್ನ ಯಾರಿಗೆ ಬೇಕು ಅವನಿಗೆ ಏನ್ ಮಾಡ್ತಿದ್ದಾನೆ? ಅವನು ಕೊಡ್ತಾ ಇದ್ದಾನೆ. ಹಾಗೆ ಬಾಬಾ ಹೇಳ್ತಾರೆ, ಈಗ ನಿಮ್ಮತ್ತೇನು ಸಂಗಮ ಇದೆ, ನಾನು ಲಕ್ಷ್ಮಿ ಆಗ್ಬೇಕು, ನಾರಾಯಣ ಆಗ್ಬೇಕು, ನಾನು ಶ್ರೀಮಂತನಾಗ್ಬೇಕು ಅಲ್ಲ. ಉದ್ದೇಶ ಏನಿರ್ಲಿ, ನನ್ನ ಮೂಲಕ ಸರ್ವರಿಗೂ ತಲುಪಬೇಕು. ಅವಾಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಇನ್ನು ಬಿಲ್ಡಿಂಗ್ ಬೇಕು ಅಂತಾನೋ, ಕೋರ್ಟ್ ಕೇಸ್ ಸರಿ ಆಗ್ಬೇಕು ಅಂತಾನೋ, ನನ್ನ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತಾನೋ, ಅಥವಾ ಬಾಬಾ ನನ್ನನ್ನ ವಿಶ್ವ ಪರಿವರ್ತನೆಗೆ ಉಪಯೋಗ ಮಾಡು, ಪ್ರತಿಯೊಂದು ಆತ್ಮಗಳಿಗೆ ಪ್ಯೂರ್ ಆಗಿರುವಂತ ಭಗವಂತ ಶಕ್ತಿ ಏನಾಗ್ಬೇಕು? ಹೋಗ್ಬಿಟ್ಟು ತಲುಪಬೇಕು. ಯಾರು ಬೇಡ್ತಾ ಇದ್ದಾರೋ, ಜನ ಬೇಡ್ತಾ ಇದ್ದಾರೋ ಇಲ್ವೋ? ಬೇಡ್ತಾರೆ ಬಬ್ಬೆ ಹೊಡಿತಾ ಇದಾರೋ ಇಲ್ವೋ? ಹೊಡಿತಾರೆ. ಒಬ್ಬ ಡಾಕ್ಟರ್ ಇರ್ತಾನೆ ಅಂತ ತಿಳ್ಕೊಳ್ಳಿ. ಮನೇಲಿದ್ದಾಗ ಏನ್ ಮಾಡ್ತಾನೆ? ಮನೇಲಿದ್ದಾಗ ಏನ್ ಮಾಡ್ತಾನೆ? ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆಗಿದ್ದು ನಿದ್ರೆ ಗಿದ್ರೆ ಮಾಡಿ, ಟಿವಿ ನೋಡಿ, ಕ್ರಿಕೆಟ್ ನೋಡ್ಬಿಟ್ಟು ತಿಂಡಿ ಎಲ್ಲ ತಿಂತ. ಅದೆಲ್ಲ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅವನು? ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಸ್ಪಿಟ್ಲ್ ಜನ ಇದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ, ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಅವಾಗ ಮನೇಲಿ ಕೂತ್ಕೊಂಡು ಊಟ ತಿಂಡಿ ಮಾಡ್ತಾ ಇರ್ಬೇಕು, ಅಥವಾ ಹಾಸ್ಪಿಟ್ಲಿಗೆ ಏನಾದ್ರು ಹೋಗ್ಬೇಕು? ಹಾಸ್ಪಿಟಲ್ ನೀವೇನ್ ಮಾಡ್ತಿದ್ದೀರಿ ಮತ್ತೆ? ನಾವು ಮನೆಯಲ್ಲಿ ಆ ಏನ್ ಮಾಡ್ತಿದ್ದೀರಿ? ಭಗವಂತನನ್ನ ವೈಯಕ್ತಿಕ ವಿಷಯಕ್ಕೆ ಮಾತ್ರ, ಶಾರೀರಿಕ ವಿಷಯಕ್ಕೆ ಮಾತ್ರ ಉಪಯೋಗ ಮಾಡ್ಕೊಳ್ತಿದ್ದೀರಿ ಹೊರತು ಬೇರೆಯವರಿಗೆ ಕೊಡಲಿಕ್ಕೆ ಒಂದು ದಿನದಲ್ಲಿ ಎಷ್ಟು ಸಮಯ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಿದ್ದೀವಿ. ಕೊಡ್ತಾ ಇದ್ದೀರಾ? ಈಗ ಹೇಳಿ, ನಾನು ಸಂಗಮದಲ್ಲಿ ಹೆಚ್ಚಿಗೆ ಸಮಯ ಇರಬೇಕು, ರಾಜ್ಯಭಾರ ಮಾಡೋದ್ರ ಕಡೆ ಹೆಚ್ಚಿನ ಸಮಯ ಇರಬೇಕು. ಸಂಗಮ ರಾಜಮಕ್ಕ ಸಂಗಮನೋ ರಾಜ್ಯಭಾರನೋ? ಮನೇಲಿ ಕೂತ್ಕೊಂಡು ಊಟ ತಿಂಡಿ ಮಾಡ್ತಾ ಕೂತ್ಕೊಳ್ಳೋದಾ? ಇಲ್ಲ ರಾಜ್ಯ ಅಥವಾ ಹಾಸ್ಪಿಟ್ಲಿಗೆ ಬರ್ಬೇಕಾ? ಹಾಸ್ಪಿಟ್ಲ್ ಬರ್ಬೇಕು ತಾನೆ. ಅದಕ್ಕೆ ನಾನಿದ್ದೇನೆ, ಬಾಬನ ಜೊತೆಗೂ ಇದ್ದೇನೆ, ಬಾಬನ ಒಳಗಡೆಗೆ ಇದ್ದೇನೆ, ಶಾಂತಿ ಅನುಭವ ಮಾಡ್ತಾ ಇದ್ದೇನೆ ಹೇಳಬೇಕು? ಅಥವಾ ನಿಮ್ಮ ಮೂಲಕ ಎಲ್ಲರಿಗೂ ಶಕ್ತಿ ತಲುಪಬೇಕು? ನಮ್ಮ ಏನ್ ಮಾಡ್ಬೇಕು? ಎಲ್ರಿಗೂ ತಲುಪಬೇಕು ನಮ್ಮ ಮೂಲಕ. ಈಗ ಹೇಳಿ, ಸತ್ಯುಗದಲ್ಲಿ ಹೋಗ್ಬಿಟ್ಟು ಮಹಾರಾಜರಾಗ್ಬೇಕು, ಇವಾಗ್ಲೇ ಆಗ್ಬೇಕು? ಇವಾಗ್ಲೇ ಆಗ್ಬೇಕು. ಇದೇ ಶರೀರದಲ್ಲಿ ಆಗ್ಬೇಕು, ಮುಂದಿನ ಶರೀರದಲ್ಲಿ ಆಗ್ಬೇಕು? ದೇಶ ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಬಂಗಾರವನ್ನ ಕೊಡ್ಬೇಕಂತ ಅವ್ರಿಗೆ. ಬಂಗಾರ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಬಂಗಾರ ಕೊಟ್ಟಾಗ ಎಷ್ಟು ಖುಷಿ ಆಗತ್ತೋ, ಈ ನೀವು ನಿಜವಾದಂತಹ ಸಪ್ತಗುಣಗಳನ್ನ ಕೊಟ್ಟಾಗ ಅವ್ರಿಗೆ ಏನಾಗ್ತದೆ? ಆತ್ಮಕ್ಕೆ ಬಂಗಾರ ಸಿಗದಂಗ ಆಗ್ತದೆ. ಅವ್ರು ತುಕ್ಕಿಡಿದಿರೋ ಕಬ್ಬಣ ಇರ್ತಾರೆ, ನೀವು ಬಂಗಾರ ಕೊಟ್ಟ ತಕ್ಷಣದಲ್ಲಿ ಅವ್ರ ಸಾಲ ಎಲ್ಲ ಏನಾಗ್ಬಿಡ್ತದಂತೆ?
ತೀರೋಗ್ಬಿಡ್ತವೆ. ಅವ್ರ ಕಾಯಿಲೆಗಳು ಗುಣ ಆಗ್ತವೆ, ಸಮಸ್ಯೆಗಳು ಗುಣ ಆಗ್ತವೆ, ವಿಘ್ನಗಳು ಪರಿಹಾರ ಆಗ್ತವೆ ಅಲ್ವಾ? ಅದು ಆಗ್ಬೇಕು ಅಂತ ಅಷ್ಟು ಶಕ್ತಿ ನಿಮ್ಮಲ್ಲಿ ಸಂಪಾದನೆ ಇರ್ಬೇಕು. ಆಗಿರ್ಬೇಕು. ಅದು ಹೇಗೆ ಹೇಳೋದನ್ನು ಮುಂದೆ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಮುಂದಿನ ಇದ್ದಾರೆ. ಪ್ಯಾರಾದಲ್ಲಿ ಹೇಳ್ತಿದ್ದಾರೆ. ಯಾಕೆ ಮಾಡ್ಬೇಕದು, ಹೇಗೆ ಮಾಡ್ಬೇಕು? अभी समय अनुसार जानते हो कि आप पूर्वजों के भक्त लोग दुखी और अशांत होने के कारण आप पूर्वज आत्माओं को कितना पुकार रहे हैं. ಸಮಯದ ಅನುಸಾರ ನೀವು ಪೂರ್ವಜರೇನಿದ್ದೀರಿ, ನಿಮ್ಮ ಎಲ್ಲ ಭಕ್ತರು ಹೆಂಗಿದ್ದಾರೆ ಇವಾಗ? ನೀವು ಹಳೇ ಜನ, ಪರಂಧಾಮದಿಂದ ಬಂದವರು. ನಿಮ್ಮ ಭಕ್ತರು ಹೆಂಗಿದ್ದಾರೆ ಇವಾಗ? ಖುಷಿಯಾಗಿದ್ದಾರಾ? ಇಲ್ಲ. ಹೆಂಗಿದ್ದಾರೆ? ಇಲ್ಲ. ದುಃಖಿ ಆಗಿದ್ದಾರೆ, ಅಶಾಂತರಾಗಿದ್ದಾರೆ. ಮತ್ತೆ ಹೌದು. ಅವ್ರು ಏನ್ ಮಾಡ್ತಿದ್ದಾರೆ? ಪೂರ್ವಜ ಆತ್ಮರನ್ನು ಕೂಗ್ತಾ ಇದ್ದಾರೆ. ಯಾರು ಕೂಗ್ತಾ ಇದಾರಂತೆ? ಪೂರ್ವಜ. ಪೂರ್ವಜ. ಹಂಗಂದ್ರೆ ಪೂರ್ವಜ ಆತ್ಮರಂತಂದ್ರೆ ದೊಡ್ಡವರು, ಹ ಮನೆಗೆ ದೊಡ್ಡವ್ರನ್ನ. ಹಿರಿಯರು. ನೋಡಿ, ಇಲ್ಲಿ ಪರಮಾತ್ಮ ಅಂತ ಹೇಳಿಲ್ಲ, ಅವ್ರು ಪೂರ್ವಜ ಆತ್ಮ ಅಂತಂದ್ರು. ಅಂದ್ರೆ ಇವತ್ತು ಭಕ್ತರು ಬಂದ್ಬಿಟ್ಟು ಗಣೇಶ, ರಾಮ, ಲಕ್ಷ್ಮಿ, ನಾರಾಯಣ ಇವ್ರು ಎದುರುಗಡೆಗೆ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು ಅಂತ ಏನ್ ಮಾಡ್ತಿದ್ದಾರೆ? ಬೇಡ್ತಾ ಇದ್ದಾರೆ. ಯಾರ್ತ ಬೇಡ್ತಾ ಇದ್ದಾರೆ? ಆ ಮೂರ್ತಿಗಳು ಯಾರು? ನಾವೇ. ನಾವೇ. ಓಕೆ, ಅವರು ಬಂದ್ಬಿಟ್ಟು ಬ್ರಾಹ್ಮಣರ ಹತ್ರ ಕೇಳ್ತಾ ಇದ್ದಾರೋ, ಮೂರ್ತಿ ಹತ್ರ ಕೇಳ್ತಾ ಇದ್ದಾರೋ? ಮೂರ್ತಿ ಹತ್ರ. ಅಲ್ವಾ? ಅವಾಗ ಕೊಡ್ಬೇಕು ಯಾರು? ಮೂರ್ತಿ. ಮೂರ್ತಿ ಯಾರು? ಬಾಬಾ. ಆ ನಾವೇ. ಮೂರ್ತಿ ನಾವು. ನಾವೇ. ಮೂರ್ತಿ ಸಾಧನ ನಾವು ತಾನೆ. ಸಾಧನ. ಲಕ್ಷ್ಮಿ, ನಾರಾಯಣ, ರಾಮ, ಹನುಮಂತ, ಗಣೇಶ ಇವೆಲ್ಲ ನಾವೇ ತಾನೆ. ಹೌದು. ಯಾಕಂದ್ರೆ ಅವ್ರಿಗೆ ಪರಮಾತ್ಮ ಯಾರು ಅಂತ ಗೊತ್ತಿಲ್ಲ. ಓಕೆ, ಮೂರ್ತಿ ನಾವು, ಕೊಡ್ಬೇಕಾಗಿರೋದು ಬಾಬಾ. ಹೌದು. ಮೂರ್ತಿ ಏನು? ಸಾಧನ ಅಷ್ಟೇ. ಏನು? ಸಾಧನ. ಸಾಧನ. ಅವಾಗ ನಮ್ಮ ಮನಸ್ಸನ್ನ ಬಾಬನ ಕೈಯಲ್ಲಿ ಮಾತ್ರ ಕೊಡಬೇಕೇ ಹೊರತು ಮುಂದಿನ ಕೆಲಸ ಯಾರ್ದು? ಬಾಬಂದು. ಬಾಬಾದು. ಅಷ್ಟೆಲ್ಲ ಭಕ್ತರು ಕೂಗ್ತಾ ಇರಬೇಕಾದ್ರೆ ನೀವು ಬೆಳಿಗ್ಗೆ ಎದ್ದು ಬಿಟ್ಟು, ಬೇಗ ಎದ್ಬಿಟ್ಟು ದರ್ಶನ ಕೊಡ್ಬೇಕೋ ಬೇಡವೋ? ದರ್ಶನ ಕೊಡ್ಬೇಕೋ ಬೇಡವೋ? ಹ್ಮ್. ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಎಷ್ಟು ಗಂಟೆ ಓಪನ್ ಆಗ್ತದೆ? 2 ಗಂಟೆ. 2 ಗಂಟೆಗೆ. ಜನ ಎಷ್ಟು ಗಂಟೆಯಿಂದ ಕ್ಯೂ ನಿಂತಿರ್ತಾರೆ? ಇಂದಿನ ರಾತ್ರಿ. ಆ ಇಂದಿನ ರಾತ್ರಿ. ರಾತ್ರಿಯಿಂದ ನಿಂತಿರ್ತಾನೆ. ಯಾಕೆ ನಿಂತಿರ್ತಾರೆ? ದರ್ಶನಕ್ಕೆ. ಆ ರೀತಿ ನಿಮ್ದು ಸ್ಥಿತಿ ಬಂದಿದೆ ಇವತ್ತು. ಭಕ್ತರು ತಿರುಪತಿ ತಿಮ್ಮಪ್ಪನ ಮೂರ್ತಿ ಎದುರುಗಡೆಗೆ ಬಂದಾಗ ಅಲ್ಲಿರುವಂತ ಮೂರ್ತಿ ಅವರಿಗೆ ಭಾಷಣ ಮಾಡತ್ತ, ಜ್ಞಾನ ಹೇಳುತ್ತ, ಲಡ್ಡು ಕೊಡತ್ತೋ, ಊಟಕ್ಕೆ ಬಡಿಸತ್ತ, ಏನ್ ಮಾಡ್ತದೆ? ದರ್ಶನ. ದರ್ಶನ. ಎಷ್ಟು ಗಂಟೆ? ಕ್ಷಣ. ಸೆಕೆಂಡ್. ಇದು ಕೂಡ ಸಂಗಮ ಯುಗದ ತಾನೇ, ನೆನಪಿನ ಅರ್ಥ. ಹೌದು. ಆ ಸ್ಥಿತಿ, ಆ ಸ್ವರೂಪ ಇವತ್ತು ನಮ್ಮ ಬ್ರಹ್ಮಕುಮಾರ ಕುಮಾರದು ಬಂದಿದ್ಯಾ? ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಮೌಂಟ್ ಅಬೂನಿಂದ ಮುಂಬೈವರೆಗೂ ಕ್ಯೂ ನಿಲ್ತದಂತೆ. ಅವಾಗ ಅವ್ರಿಗೆ 8 ದಿನ ಮೌಂಟ್ ಅಬೂನಲ್ಲಿ ಇಟ್ಕೊಂಡ್ಬಿಟ್ಟು ಊಟ ತಿಂಡಿ ಕೊಟ್ಬಿಟ್ಟು ಕಳಿಸ್ತೀರ ಅವ್ರನ್ನ? ಏನ್ ಮಾಡ್ಬೇಕು? ದರ್ಶನ. 1 ಸೆಕೆಂಡ್ ದರ್ಶನ ಕೊಡ್ಬೇಕು, ಕಳಿಸ್ತಾರೆ. ಕಳಿಸ್ತಾ ಇದ್ದಾರೆ. ದರ್ಶನ ಕೊಡಬೇಕು ಅಂತ ನನ್ನ ಮೇಲೆ ನಿಮ್ಮ ಮೂಲಕ ಅವರಿಗೆ ಬೇಕಾಗಿರೋದು ಸಿಗಬೇಕಲ್ಲ. ಹೌದು. ಆದ್ಮೇಲೆ ನೋಡಿ, ಅವ್ರದ್ದು ತುಂಬಾ ಸಮಸ್ಯೆಗಳಿರ್ತಾವೆ ಎದುರುಗಡೆ ಅವ್ರದ್ದು. ನೀವು ಒಂದು ಪೀಸ್, ಒಂದು ಇಟಿಗೆ ಬಂಗಾರ ಕೊಟ್ಬಿಟ್ರೆ ಅವ್ರ ಎಲ್ಲ ಸಮಸ್ಯೆಗಳು ಏನಾಗ್ಬಿಡ್ತಾವೆ? ಪರಿಹಾರ. ಆಗ್ಬಿಡ್ತಾವೆ. ಮತ್ತೆ ಅವನೇನು ಕೇಳೋದೇ ಇಲ್ಲ. ಹೌದು. ಅಷ್ಟು ಸ್ಟಾಕ್ ಯೋಗಿಕ ಶಕ್ತಿ ನಿಮ್ಮಲ್ಲಿ ಇದೆಯಾ? ಅಥವಾ ನಿಮ್ಮಲ್ಲಿ ಇಲ್ದಿದ್ರೂ ಕೂಡ ಅಷ್ಟು ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ಲಿಕ್ಕೆ, ಬೇರೆಯವ್ರು ಕೊಡಲಿಕ್ಕೆ ನಿಮ್ಮ ಮನ ಬುದ್ಧಿ ಅಷ್ಟು ಶುದ್ಧ ಆಗಿದೆ. ಕೊಡೋದು ನೀವಲ್ಲ, ನಿಮ್ಮ ತಿಳಿವೇ ಇಲ್ಲ. ಹೌದು. ಆದ್ರೆ ಆ ನೋಡಿ, ಬಾಬಾ ಹೇಳ್ತಾರೆ, ಬಂಗಾರದ ತಟ್ಟೆಯಲ್ಲಿ ಏನಾಗ್ತದಂತ? ಹುಲಿಯ ಹಾಲು ಇರ್ತದಂತೆ, ಸಿಂಹದ ಹಾಲು ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಅಷ್ಟು ವಿಶ್ವ ಪರಿವರ್ತನೆ ಆಗುವಂತ, ಕಷ್ಟ ದೂರವಾಗುವಂತ ಶಕ್ತಿಗಳು ಪ್ರವಾಹ ಆಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸೇನಾಗಿರ್ಬೇಕು? ಅಷ್ಟು ಪರಿಶುದ್ಧವಾಗ್ಬೇಕಾಗ್ತದೆ. ಅದು ಈಗ ಸ್ವಲ್ಪ ಸಮಯದಲ್ಲೇ ಬಾಬನ ಮತ್ತು ಮಕ್ಕಳ ಆ ಪಾತ್ರ ಬರೋದಿದೆ, ಬರುತ್ತೆ. ಅದಕ್ಕೆ ಹಳೆಯ ವರ್ಷವನ್ನ ಬಿಟ್ಟು ಹೊಸ ವರ್ಷವನ್ನ ನೀವು ಈ ರೀತಿ ಏನ್ ಮಾಡ್ಬೇಕು? ಸ್ವಾಗತ ಮಾಡಬೇಕಾಗತ್ತೆ. ಅದು ವರ್ಷದಲ್ಲಿ 1 ದಿನ ಮಾತ್ರ ಗಿಫ್ಟ್ ಕೊಡೋದಲ್ಲ,
ಹೊಸ ವರ್ಷದಲ್ಲಿ ಏನಾಗ್ತದೆ? ಹೊಸ ವರ್ಷಕ್ಕೆ ಶುಭಾಶಯ ಅಂತ ಗಿಫ್ಟ್ ಕೊಡ್ತಾ ಇರ್ತಾನೆ. ಹಾಗೆ ಬಾಬಾನು ಕೂಡ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಯಾವ ಗಿಫ್ಟು? ಯಾವ ಗಿಫ್ಟು? ಗೋಲ್ಡನ್ ಗಿಫ್ಟ್. ಈ ಗೋಲ್ಡನ್ ಗಿಫ್ಟ್ ಅಲ್ಲಿ ನೀವು ಸುಮ್ಮನೆ ನಿಮಿತ್ತವಾಗಿ ಕುಂತಿರ್ತೀರಾ. ನಿಮ್ಮ ದೃಷ್ಟಿಯ ಮೂಲಕ, ನಿಮ್ಮ ಶರೀರದ ಮೂಲಕ ಶಕ್ತಿ ಏನಾಗ್ತಾ ಇರ್ತದೆ? ಫ್ಲೋ ಆಗ್ತದೆ. ಇರ್ತದೆ. ಎದುರುಗಡೆ ಆತ್ಮಗಳು ಬರ್ತಾ ಇರ್ತಾರೆ. ನೀವು ಆತ್ಮಗಳನ್ನ ಏನ್ ಮಾಡ್ಬೇಕು? ನೋಡ್ತಾ ಇರ್ಬೇಕೋ ಬೇಡವೋ? ಎದುರುಗಡೆ ಬಂದಿರುವಂತ ಆತ್ಮಗಳನ್ನ ನೋಡ್ಬೇಕೋ ಬೇಡವೋ? ಇಲ್ಲ. ನಿಮ್ಮ ಗಮನ ಸದಾ ಹಿಂದ್ಗಡೆ ಬಾಬನ್ ಜೊತೆಗೆ ಇರ್ಬೇಕಷ್ಟೆ. ಹ್ಮ್. ಹಿಂದಗಡೆ ಮನ ಬುದ್ಧಿನ ಬಾಬನ್ ಜೊತೆ ಕನೆಕ್ಟ್ ಆಗಿಬಿಟ್ಟು ಇರ್ಬೇಕೇ ಹೊರತು ನೀವೇನ್ ಮಾಡುವಂಗಿಲ್ಲ. ಎದುರುಗಡೆ ಯಾವ್ಯಾವ ಆತ್ಮಗಳು ಬರ್ತಾರೋ, ಡ್ಯಾನ್ಸ್ ಮಾಡ್ತಿದಾರೋ, ಭಜನೆ ಮಾಡ್ತಿದಾರೋ, ಕೂಗ್ತಾ ಇದಾರೋ, ಬೊಬ್ಬೆ ಹೊಡಿತಿದಾರೋ, ಪ್ಯಾರಲಿಸಿಸ್ ಇದ್ದಾರೋ, ತಲೆನೋವು, ಅದ್ ಯಾವುದು ನಿಮ್ಗೆ ಸಂಬಂಧ ಇಲ್ಲ. ಈ ರೀತಿ ಸ್ಟೇಜು ನಿಮ್ದು ಯೋಗದಲ್ಲಿ ಈಗ ಬಂದಿದ್ಯಾ? ಹಾಗಿದ್ರೆ ಅವರೆಲ್ಲ ಏನು ಕೂಗ್ತಾ ಇದ್ದಾರೆ, ಬೊಬ್ಬೆ ಹೊಡಿತಿದ್ದಾರೆ? ಯಾವ್ದಕ್ಕೆ ಬೊಬ್ಬೆ ಹೊಡಿತಿದ್ದಾರೆ? ಅವ್ರಿಗೆ ಇಂದ್ರಿಯ ಸುಖ ಎಲ್ಲ ಅನುಭವ ಮಾಡಿದ್ದಾಯ್ತು, ಹಣ ಆಯ್ತು, ಅವ್ರು ಶಾಂತಿಗೋಸ್ಕರ ತಾನೇ ಕೇಳ್ತಾ ಇದ್ದಾರೆ. ಹ್ಮ್. ಅವ್ರಿಗೆ ಜ್ಞಾನ ಬೇಕು, ಶಾಂತಿ ಬೇಕು. ಶಾಂತಿ ಬೇಕು. ಶಾಂತಿ ಬೇಕಾದ್ರೆ ಬಂದ್ಬಿಟ್ಟು ಜ್ಞಾನ ಹೇಳಿದ್ರೆ ಏನಾಗ್ತದೆ? ಹೇಳೋದಿಲ್ಲ. ಹೇಳೋದಿಲ್ಲ. ತುಂಬಾ ಹೊಟ್ಟೆ ಹಸಿದು ನಿಮ್ ಮನೆಗೆ ಯೋಗೇಶ್ ಅಣ್ಣ ಬರ್ತಾರಪ್ಪ, ಓಕೆನಾ? ಪಾರ್ವತ ಕರ್ಕರ್ದ್ಬಿಟ್ಟು ಏನ್ ಮಾಡ್ತಾರೆ? ಬನ್ನಿ ಅಣ್ಣವ್ರೆ ಕುತ್ಕೊಳ್ಳಿ, ನಿಮ್ಗೆ ಮಸಾಲೆ ದೋಸೆ ಮಾಡೋದು ಹೆಂಗೆ ಅಂತ ಜ್ಞಾನ ಹೇಳ್ತೇನೆ ಅಂತ ಹೇಳ್ತಾರೆ. ನೀವು ಜ್ಞಾನ ಹೇಳಿದ ನನ್ನ ತಲೆ ಒಳಗಡೆ ಹೋಗ್ತದೋ ಹೋಗಲ್ವೋ? ಇಲ್ಲ. ಹೋಗಲ್ಲ. ಮತ್ತೇನ್ ಮಾಡ್ಬೇಕು? ರೆಡಿ ಮಾಡಿ ದೋಸೆ ರೆಡಿ ಮಾಡಿ ಇಟ್ಕೊಟ್ಟಿದ್ರೆ ಕೊಡ್ಬೇಕು. ಬಿಸಿ ಮಾಡಿ ಕೊಡ್ಬೇಕು. ಅವಾಗ ಏನಾಗ್ತದೆ? ಇವಾಗ ಏನು ಅಂತ ಗೊತ್ತಾಗ. ಇನ್ನು ಮೇಲೆ ಬರುವಂತ ಆತ್ಮರಿಗೆ ರೆಡಿಮೇಡ್ ಬೇಕೇ ಹೊರತು ಅವರು ನೀವ್ ಹೇಳಿರೋ ಫಾರ್ಮುಲಾ ಕೇಳಲಿಕ್ಕೆ ರೆಡಿ ಇಲ್ಲ. ಇರೋದಿಲ್ಲ. ಈಗ ಬಾಬನ ಪ್ಲಾನಿನ ಅನುಸಾರ ಸೇವಾಧಾರಿಗಳು ರೆಡಿ ಆಗ್ತಾ ಇದ್ದಾರೆ. ಇನ್ನು ಮೇಲೆ ವಿಶ್ವ ಪರಿವರ್ತನೆ ಮಾಡೋದಷ್ಟೇ ಕೆಲಸ. 33 ಕೋಟಿ ಇಂದು ರೆಡಿ ಆಗಿಲ್ವಲ್ಲ, ಯೋಚನೆ ಮಾಡಬೇಡಿ. 33 ಕೋಟಿ ಆರಾಮಾಗಿ ರೆಡಿ ಆಗಿಬಿಡ್ತಾರೆ. ಅಂತಿಮ ಸಮಯದಲ್ಲಿ 7 days ಕೋರ್ಸ್ ತಗೊಂಡವರು ಕೂಡ ಏನಾಗ್ಬಿಡ್ತಾರೆ? ರೆಡಿ ಆಗಿಬಿಡ್ತಾರೆ. ಆ ಕೋರ್ಸ್ ನೀವು ಕೊಡಬೇಕಾಗಿದ್ದಿಲ್ಲ, ಅದು ಯೂಟ್ಯೂಬ್ ಅಲ್ಲಿ ರೆಕಾರ್ಡೆಡ್ ಇರ್ತಾರೆ, ಅವ್ರು ಕೇಳ್ಕೊಂಡು ಬಂದ್ಬಿಡ್ತಾರೆ ಅಲ್ವಾ? ಹೌದು. ಅವಾಗ ಏನ್ ಬೇಕು ಅವರಿಗೆ? ರೆಡಿಮೇಡ್ ಪ್ರಾಡಕ್ಟ್ ಬೇಕು, ರೆಡಿಮೇಡ್ ಶಕ್ತಿಗಳು ಬೇಕು. ಅದು ನಿಮ್ಮಿಂದ ಮಾತ್ರ ಸಿಗ್ತದೆ. ಆವಾಗ ಈಗ ಇರುವಂತ ಸಾಧು ಸನ್ಯಾಸಿಗಳು, ಮಠಾಧೀಶರು ಕೂಡ ಏನಾಗ್ತಾರೆ? ನಿಮ್ಮ ಎದುರುಗಡೆಗೆ ಬಂದು ನಿಲ್ತಾರೆ. ರಾಜಕೀಯ ದೇವರು ಇರ್ಬೋದು, ಫಿಲ್ಮ್ ಆಕ್ಟರ್ ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಅದು ಬರಬೇಕು ಅಂತಂದ್ರೆ ಆತ್ಮೇಲೆ ನಿಮ್ಮ ಮನೋಸ್ಥಿತಿ ಅಷ್ಟು ಪವರ್ಫುಲ್ ಇರಬೇಕಲ್ಲ. ತಿರುಪತಿ ತಿಮ್ಮಪ್ಪ ಒಂದು ದಿನದಲ್ಲಿ ಎಷ್ಟು ಗಂಟೆ ದರ್ಶನ ಕೊಡ್ತಾರೆ? ಎಷ್ಟು ಗಂಟೆ ಕೊಡ್ತಾರೆ? 2 ಗಂಟೆಯಿಂದ ಓಪನ್ ಆದ್ರೆ ಎಷ್ಟು ಗಂಟೆ ಬಂದಿರ್ತದೆ? 22 ತಾಸು ಅಲ್ವಾ? 2 ಗಂಟೆ ಮಾತ್ರ ನಿದ್ರೆ. ಬ್ರಹ್ಮ ಬಾಬಾ ನೋಡಿ 2 ಗಂಟೆ ಮಾತ್ರ ನಿದ್ದೆ ಮಾಡ್ತಿದ್ರು ಅಲ್ವಾ? ಹಾಗೆ ಆ 2 ಗಂಟೆ ಬಿಟ್ಟು ಉಳಿದ ಟೈಮ್ನಲ್ಲಿ ನೀವೇನ್ ಮಾಡ್ಬೇಕು? ದೃಷ್ಟಿ ಕೊಡ್ಬೇಕು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಆ ಸ್ಟೇಜ್ ಬರೋದಿದೆ. ಅವಾಗ ನೀವು ಪಾಂಪ್ಲೆಟ್ಸ್ ತಗೊಂಡು ಹೋಗ್ತೀರಾ? ಟೋಲಿ ಕೊಡ್ತಾರೆ. ಏನ್ ಕೊಡ್ತೀರಿ? ಅವರೇ ನಿಮ್ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕೇಳ್ತಾ ಇದ್ದಾಗ ನೀವು ಮತ್ತೆ ಅದರಲ್ಲಿ ಪ್ರಚಾರ ಮಾಡೋದು ಏನಿರ್ತದೆ? ಪ್ರಚಾರ ಯಾವಾಗ ಮಾಡ್ಬೇಕು? ನಿಮ್ಮಲ್ಲಿ ಕಸ್ಟಮರ್ ಇಲ್ಲ ಅಂದ್ರೆ ನೀವು ಪ್ರಚಾರ ಮಾಡ್ಬೇಕು. ಆಲ್ರೆಡಿ ಕಸ್ಟಮರ್ ಬಂದಿದ್ದಾರೆ, ಪ್ರಾಡಕ್ಟ್ ಬೇಕು ಅಂತ ಬಂದಿದ್ದಾರೆ, ಸಿಗತ್ತೆ ಅಂತ ಬಂದಿದ್ದಾರೆ. ನಿಮ್ ಕೆಲಸ ಏನು? ಕೊಡೋದು ಮತ್ತು ವ್ಯಾಪಾರ ಮಾಡೋದು. ಆ ಲೆವೆಲ್ಲಿನ ಯೋಗ ನಿಮ್ದು ಇದೆಯಾ? ಇದು ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಬಾಬಾ ಮಾಡುವಂತ ಈಶ್ವರೀಯ ಸೇವೆ. ಆವಾಜ್ ಸುನ್ನೆ ಆತಾ ಹೇ? ಅವ್ರ ಶಬ್ದ ನಿಮ್ಗೆ ಕೇಳ್ತಾ ಇದೆಯಾ? ಯಾವ ಶಬ್ದ? ಯಾವ ಶಬ್ದ? ಭಗವಂತ ಶಾಂತಿ ಕೊಡಪ್ಪ ಅಂತ ಹೇಳೋದು ಕೇಳ್ತಾ ಇದೆಯಾ? ಅದು ಕೇಳೋದಿಲ್ಲ ಬಾಬಾ. ನಮ್ಮ ಮೊಮ್ಮಗ ಬೊಬ್ಬೆ ಹೊಡೆದು ಮಾತ್ರ ಕೇಳ್ತದೆ, ಪತಿ ಬೊಬ್ಬೆ ಹೊಡೆದು ಮಾತ್ರ ಕೇಳ್ತದೆ, ನಮ್ಮ ಶರೀರದ ಒಳಗಡೆ ಒಂದು ಕಾಯಿಲೆ ಮಾತ್ರ ಕೇಳ್ತದೆ. ಅವ್ರದ್ದು ಬೊಬ್ಬೆ ನಮ್ಗೇನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಮ ಸಮಸ್ಯೆಗಳಲ್ಲಿ ನಾವು ಸಿಕ್ಕಾಕ ಬಂದ್ಬಿಟ್ಟಿದೀವಲ್ಲ. ಏನ್ ಮಾಡೋದು? ಅವ್ರ ಬೊಬ್ಬೆ ಎಲ್ಲಿಂದ ಕೇಳಬೇಕು? ಮನೆಯಿಂದ ಹೊರಗಡೆ ಹೋದ್ರೆ ಮಾತ್ರ ತಾನೇ ಕೇಳ್ತದೆ. ಕಿವಿಗೆ ಇಯರ್ಫೋನ್ ಹಾಕೊಂಡ್ಬಿಡೋದಪ್ಪ, ಎದುರುಗಡೆ ಬೊಬ್ಬೆ ಹೊಡೆದಲ್ಲಿ ಎಲ್ಲಿ ಕಾಣ್ತದೆ? ಕಣ್ಣು ಮುಚ್ಕೊಂಡ್ಬಿಡೋದು. ಹೆಂಗ್ ಗೊತ್ತಾಗ್ತದೆ? ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ವೇ ಇಲ್ಲ. ಬಾಬಾ ಹೇಳ್ತಾರೆ, ಇಂತಹ ಸೇವೆಗೋಸ್ಕರ ನಾನು ಮಕ್ಕಳನ್ನ ಇವಾಗ ರೆಡಿ ಮಾಡ್ತಾ ಇದ್ದಾನೆ. ಏಸಿ ದುಃಖ ಅಶಾಂತಿ ಸೇ ಪುಕಾರೆ.
ಇಷ್ಟು ದುಃಖದಿಂದ ಅಶಾಂತಿನ ಕೂಗ್ತಾ ಇದ್ದಾರೆ. ಆದ್ಮೇಲೆ ಅವ್ರು ಕೂಗ್ತಾ ಇರೋದು ಯಾವ್ದಕ್ಕೋಸ್ಕರ ಗೊತ್ತಾ? ಆಮೇಲೆ ಶಾಂತಿ ದೇದೋ, ಸುಖ ದೇದೋ, ಖುಷಿ ದೇದೋ. ಹಣ ಕೊಡು, ಹೆಸರು ಕೊಡು, ಪ್ರಮೋಷನ್ ಕೊಡು ಅಂತ ಕೇಳ್ತಾ ಇಲ್ಲ ಅವರು. ಅವ್ರೇನ್ ಕೇಳ್ತಿದ್ದಾರೆ? ಹೌದು. ಶಾಂತಿ ಸುಖ ನೆಮ್ಮದಿ ಶಾಂತಿ ಸುಖ ಖುಷಿ ಕೊಡು ಅಂತ ಕೇಳ್ತಿದ್ದಾರೆ. ಯಾರು? ಆತ್ಮ ಪಂಚದ ಜನರು. ಯಾರು? ಪ್ರಪಂಚದ ಜನ. ಮತ್ತೆ ಕೊಡಲಿಕ್ಕೆ ನಿಮಿತ್ತವಾಗಿರುವಂತ ಆತ್ಮಗಳು ನಮ್ಗೆ ಬಿಲ್ಡಿಂಗ್ ಕೊಡು, ಬಟ್ಟೆ ಕೊಡು, ಹೆಸರು ಕೊಡು, ಕೀರ್ತಿ ಕೊಡು ಅಂತ ಏನ್ ಮಾಡ್ತಿದ್ದಾರೆ? ಅವ್ರು ಆತರ ಬಿಡ್ತಾರೆ. ಯಾರು? ನಾವು ನಾವೇ. ಅವ್ರು ಕೇಳ್ತಾ ಇರೋದೇನು, ನೀವು ಕೇಳ್ತಾ ಇರೋದೇನು? ಹೌದು. ನೀವು ಆ ಶಾಂತಿಯನ್ನು ಕೊಡಲಿಕ್ಕೆ ನಿಮಿತ್ತರಾದವರು, ನೀವು ಸ್ಥೂಲವನ್ನ ಕೊಡ್ತಿದ್ದೀರಿ ಅಂತಂದ್ರೆ ಹೇಳ್ತಾರೆ ಮಕ್ಕಳು, ಅವ್ರಿಗಿಂತ ನೀವು ಕನಿಷ್ಠರಾದ್ರಲ್ವಾ? ಹ್ಮ್ ಹೌದು. ಯೋಚನೆ ಮಾಡಿ. ಅವ್ರು ಅಟ್ಲೀಸ್ಟ್ ಪರಮಾತ್ಮರ ಒರಿಜಿನಲ್ ಸುಖವನ್ನ ಕೇಳ್ತಿದ್ದಾರೆ, ನೀವಿನ್ನು ರಾವಣನ ಸುಖವನ್ನೇ ತಗೊಳ್ತಿದ್ದೀರಲ್ಲ. ಟೂರಿಗೆ ಹೋಗ್ಬೇಕು, ಗಾರ್ಡನಿಗೆ ಹೋಗ್ಬೇಕು, ಪಿಕ್ನಿಕ್ ಮಾಡ್ಬೇಕು, ಬಂಗಾರ ಹಾಕೊಳ್ಬೇಕು, ಊರು ಸುತ್ತಬೇಕು. ಮುರ್ಲಿಲ್ ಬಾಬಾ ಹೇಳಿದಾರೆ ಏನಂತ? ಯೋಗವನ್ನು ಮಾಡಿಬಿಡಿ, ಎಷ್ಟು ಬೇಕಾದ್ರೂ ತಿನ್ಬಹುದು, ಖಾನಾಪೀನ ಭರ್ಪೂರ್ ಕರೋ ಅಂತ ಹೇಳ್ಬಿಡು. ಅದು ಸರಿಯಾಗಿ ನೆನ್ಪಿಡ್ತದೆ. ಆದ್ರೆ ಸಾಧನೆ ಮಾಡು ಹೇಳೋದು ಮಾತ್ರ ಏನಾಗೋದಿಲ್ಲ, ನೆನ್ಪಿಡ್ತಿಲ್ಲ. ಆದ್ಮೇಲೆ ಬಾಬಾ ಏನ್ ಹೇಳ್ತಿದ್ದಾರೆ, ನಾವ್ ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೀವಿ ಅಂತ ಸ್ವಲ್ಪ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬಾಬಾ ಹೇಳ್ತಾರೆ ಶಾಂತಿದು, ಶಾಂತಿ ಕೊಡಿ, ಸುಖ ಕೊಡಿ ಅಂದ್ರೆ ಖುಷಿ ಕೊಡಿ ಅಂತ ನಿಮ್ಮತ್ತ ಏನ್ ಮಾಡ್ತೀರ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅವ್ರಿಗೂ ಕೇಳ್ತಾ ಇಲ್ವಾ? ಆವಾಜ್ ಸುನ್ನೆ ನಹೀ ಆತಾ ಹೈ, ಆವಾಜ್ ಸುನ್ನೆ ಆತಾ ಹೈ. ಅವ್ರ ಆ ಕೂಗು ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಸರಿ. ಅವರು ಬೇಕು ಅಂತ ನಿಮ್ಮನೆ ಬಾಗಿಲಿಗೆ ಬಂದಿದ್ದಾರೆ, ನಿಮ್ಮ ಹತ್ರ ಸಿಗ್ತದೆ ಅಂತ. ಓಕೆ, ಅವ್ರ ಎದುರುಗಡೆ ನೀವು ಹೋಗ್ಬಿಟ್ಟು ನೀವೇ ಜೋರಗಳೋ ಅಂತ ಹತ್ತಿಬಿಟ್ಟು ಹೆಂಗಿರ್ತದೆ? ಸ್ವಲ್ಪ ಸರಿ ಅದೇ ಪೇಷಂಟ್ ಡಾಕ್ಟರ್ ಹತ್ರ ಬಂದಿದ್ದಾರೆ, ಡಾಕ್ಟರ್ನೇ ಪೇಷಂಟ್ಗೆ ಏನ್ ಮಾಡ್ಬಿಡ್ತಾರೆ ಜೋರಾಗಿ. ಹೋಗ್ತಾ ಇತ್ತು. ಇದು ನಮ್ ಕತೆ ಅಲ್ವಾ? ಹೌದು. ಯಾಕೆ? ಸ್ಕೂಲಿಗೆ ಸರಿಯಾಗಿ ಹೋಗೋದಿಲ್ಲ, ಹೋಮ್ ವರ್ಕ್ ಮಾಡೋದಿಲ್ಲ, ಸರಿಯಾಗಿ ಸಾಧನೆ ಮಾಡೋದಿಲ್ಲ. ಅವಾಗ ಏನಾಗ್ತದೆ? ಅಳದು ಏನೇನ್ ಮಾಡ್ತೀರಾ? ಅದಕ್ಕಾಗಿ ನೀವು ಈ ರೀತಿ ಅಳತಾ ಇದ್ದೀರಿ ಅಂತಂದ್ರೆ ಈ ಕೆಲಸಕ್ಕೆ ನೀವು ಯೋಗ್ಯರು ಅಲ್ಲ. ಆವಾಗ ಆವಾಗ ಅವಾಗ ಏನಾಗ್ತದೆ ಹೇಳ? ಇವಾಗ ರಿಸಲ್ಟ್ಸು ಹೇಳ್ಬೇಕಾ? ರಿಸಲ್ಟ್ಸು ಹೇಳ್ಬೇಕು. ಯೋಗ್ಯರಾಗಿರೋ ಆತ್ಮರು ಸ್ಟೇಜ್ ನಲ್ಲಿ ಕೂತ್ಕೊಂಡು ಈ ರೀತಿ ಸೇವೆ ಮಾಡಿಸ್ತಾ ಇರ್ತಾರೆ. ಅಯೋಗ್ಯರಾಗಿರುವಂತ ಆತ್ಮರು ಅದೇ ಸಭೆಯಲ್ಲಿ ಇದ್ಬಿಟ್ಟು ಯಾರೋ ಊಟ ಮಾಡಿದ ಪಾತ್ರೆ ತೊಳಿತಾ ಇರ್ತಾರೆ. ಅವರು ಕೂಡ ಅದೇ ಸಭೆಯಲ್ಲಿ ಇರ್ತಾರೆ, ಈಶ್ವರಿಗೆ ಸೇವೆಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀರು ಕೊಡೋದು, ಪಾತ್ರೆ ತೊಳೆಯೋದು, ಕ್ಯೂನಲ್ಲಿ ನಿಂತ್ಕೊಂಡು ಇದೇ ಲೈನಲ್ಲಿ ಹೋಗಿ ಅಂತ ಹೇಳೋದು, ಹೋಲ್ ಇಟ್ಕೊಂಡು ನಿಂತ್ಕೊಳ್ಳೋದು, ಇದನ್ನು ಮಾಡ್ತಾ ಇರ್ತಾರೆ. ಈ ನೀವೇನ್ ಆಗ್ಬೇಕು ಅಂತ ನೀವೇನ್ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಟೇಜಲ್ಲಿ ಇರ್ಬೇಕಂದ್ರೆ ಅವರೊಬ್ಬರೇ ಇರೋದಿಲ್ಲ ತಾನೆ. ಹೌದು. ಬಾಬಾನ ಮಿಲನ ಮಾಡಬೇಕು ಅಂತಂದ್ರೆ ಗುಲ್ಜಾರ್ ಆದಿ ಶರೀರದಲ್ಲಿ ಬಾಬಾ ಬರ್ತಾನೆ, ಅವರೊಬ್ಬರು ಇರುವುದಿಲ್ವಲ್ಲ ಅಲ್ಲಿ. ಬೇರೆ ಬೇರೆ ಸೇವಾದಾರಿಗಳು ಇದಾರೆ ಇಲ್ವೋ ಅಲ್ಲಿ? ಇದಾರೆ. ಅಡಿಗೆ ಮಾಡೋರು, ತರಕಾರಿ ಕಟ್ ಮಾಡೋರು, ಊಟಕ್ಕೆ ಬಡಿಸೋರು, ಗ್ಯಾರೇಜಿನವರು, ಪಾತ್ರೆ ತೊಳೆಯೋರು, ನೆಲ ಒರೆಸೋರು ಎಲ್ಲರೂ ಇದಾರೆ ಇಲ್ವೋ? ಇದಾರೆ. ನೀವೇನ್ ಮಾಡ್ತೀರಿ? ನೀವೇನಾಗ್ತೀರಾ? ಯಾರು ಇವಾಗ ಇಲ್ಲಿ ಚೆನ್ನಾಗಿ ನಿದ್ರೆ ಮಾಡಿ ಇರ್ತಾರೋ, ಸೀರಿಯಸ್ ಆಗಿ ಧಾರಣೆ ಮಾಡ್ಕೊಳಲ್ವೋ, ಅವ್ರೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಪಾತ್ರೆ ತೊಳಿಬೇಕಾಗ್ತದೆ. ಬಂಗಾರ ಕೊಡೋದು ಆಮೇಲೆ ತುಕ್ಕಿಡಿದು ಕಬ್ಬಿಣದ ಪಾತ್ರೆ, ಎಂಜಲ ಪಾತ್ರೆ ಏನೇನ್ ಮಾಡ್ಬೇಕಾಗ್ತದೆ? ತೊಳಿಬೇಕಾಗುತ್ತೆ. ಬಾಬನ ಮೇಲೆ ಸೇವೆ ಸಿಗ್ತದೆ, ಏನ್ ತೊಂದರೆ ಇಲ್ಲ. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ. ಯಜ್ಞದಲ್ಲಿ ಇರ್ತೀರಾ, ನಾವು ಯಜ್ಞದಲ್ಲಿ ಇರೋದು ಖುಷಿನೂ ಕೂಡ ಇರ್ತದೆ. ಆದರೆ ಲೌಕಿಕ ಪ್ರಪಂಚದಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಅಯ್ಯೋ ನಾನು ಎಲ್ಲಿದ್ದೇನೆ ಗೊತ್ತಾ? ಎಲ್ಲಿದ್ದೀರಿ? ದುಬೈನಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲಿದ್ದೀರಿ? ದುಬೈ. ಕೆಲಸ ಏನು? ಹೋಟೆಲ್ ಅಲ್ಲಿ ಕ್ಲೀನ್ ಮಾಡೋವಂತ. ದುಬೈನಲ್ಲಿರೋ ವಿಷಯ ಮಾತ್ರ ಹೇಳ್ತಾರೆ ಹೊರತು ಅಲ್ಲಿ ಏನು ಕೆಲಸ ಅಂತ ಏನ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದ್ರೆ ಮಜಾ ಏನು ಅಂತಂದ್ರೆ ದುಬೈನಲ್ಲಿ ಕೆಲಸ ಮಾಡೋರಿಗೆ, ಪಾತ್ರೆ ತೊಳೆಯೋರಿಗೆ ಇಲ್ಲಿರುವಂತ ಬ್ಯಾಂಕ್ ಮ್ಯಾನೇಜರ್ಗಿಂತ ಹೆಚ್ಚಿಗೆ ಸಂಬಳ ಏನಾಗಿರ್ತದೆ ಅಲ್ಲಿ ಇರುತ್ತೆ. ಹಾಗೆ ಲೌಕಿಕದರ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಂಬಳ ಜಾಸ್ತಿ ಇರ್ತದೆ. ಅದ ಕೆಲಸ ಏನು? ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ನಿರ್ಣಯವನ್ನ ಮಾಡಿ ಮಕ್ಕಳೇ. ಆಮೇಲೆ ನನಗೆ ಹೇಳಲಿಲ್ಲ ಅಂತ ಏನ್ ಮಾಡ್ಬೇಡಿ,
ತಿಳಿಸ್ಬಿಡಿ. ಯಾರು ಸ್ಕೂಲಲ್ಲಿ ಚೆನ್ನಾಗಿ ಓದಿರ್ತಾರೋ ಅವ್ರು ಒಳ್ಳೆ ಪೋಷಣ ಪಡ್ಕೊಳ್ತಾರೆ. ಯಾರು ಸ್ಕೂಲನ್ನ ಬೇಗನೆ ನಿಲ್ಲಿಸ್ಬಿಡ್ತಾರೋ, ಇಷ್ಟೇ ಸಾಕು ಅಂತ ನಿಲ್ಲಿಸ್ಬಿಡ್ತಾರೋ ಅವ್ರೇನ್ ಮಾಡ್ಬೇಕಾಗ್ತದೆ? ತಡೆ. ಹಾ, ನೀವೇನ್ ಮಾಡ್ಬೇಕು ಅಂತ ನೀವೇನ್ ಮಾಡಿ, ವಿಶ್ವಾಸ. ನಿರ್ಣಯವನ್ನ ಮಾಡಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.